ಬರೇ ಪ್ರಪಂಚದಲ್ಲೆಲ್ಲ ಇನ್ನೊಬ್ಬಂದೇ ಅಂಗಡಿ ಇದೆ ಅಂತ ತಿಳ್ಕೊಂಡಿದ್ದಾನೆ. ಸ್ಟೂಪಿಡ್. ನಮಸ್ಕಾರ ಮೇಡಮ್. ಆ ಬಟ್ಟೆ ನನ್ ಕೊಟ್ರೆ ಸಂಜೆ ಒಳಗೆ ನಾ ಹೋಗ್ಕೊಡ್ತೀನಿ ಮೇಡಮ್. ಯಾವ್ದು ನಿಮ್ ಶಾಪು? ಅದು ಅಲ್ಲಿದೆ. ಇಂಡಿಯಾದಲ್ಲಿ ನಂಬರ್ 1 ಟೈಲರಿಂಗ್ ಶಾಪ್ ಅಂದ್ರೆ ನಿಮ್ಮ ಅಂಗಡಿನೇ ರೀ. ಫುಟ್ಪಾತ್ ನಲ್ಲಿರೋ ಗುಜ್ರಿ ಮಿಷಿನ್, ನೀನಾದ್ರೂ ಓನರ್. ನೀನ್ ಕೆಲಸ ಕಲ್ತ್ಕೊಳಕ್ಕೆ ನಮ್ ಕಾಸ್ಟ್ಲಿ ಬಟ್ಟೆನೇ ಬೇಕಾ? ಜಾಗ ನೋಡಿ ಅಳಿಬೇಡಿ, ಜಾಣ್ಮೆ ನೋಡಿದ್ಮೇಲೆ ಮಾತಾಡಿ. ನನ್ ಪ್ರತಿಭೆ ತೋರ್ಸಕ್ ಒಂದ್ಸಲ ಅವಕಾಶ ಕೊಡಿ ಮೇಡಮ್, ಆಮೇಲೆ ನೀವೇ ಮೆಚ್ಕೋತೀರಾ. ನಿನ್ ಹಳೆ ಮಿಷಿನ್ ಅಲ್ಲಿ ನಮ್ ಬಟ್ಟೆ ವೇಸ್ಟ್ ಆದಾಗ ಕೊಡ್ತೀಯಾ? ಪೆನ್ ಹಳೆದಾದ್ರೂ ಅದರಿಂದ ಹೊಸ ಕವಿತೆ ಬರೆಯಲ್ವಾ? ಹಾಗೇನೆ ಬರವಣಿಗೆ ಅನ್ನೋದು ಬರೆಯೋ ಬುದ್ಧಿವಂತಂದೇ ಹೊರತು ಪೆನ್ನಿಂದಲ್ಲ. ಮೇಡಮ್, ಒಂದ್ಸಲ ಚಾನ್ಸ್ ಕೊಟ್ಟು ನೋಡಿ, ನಿಮ್ಗೆ ತೃಪ್ತಿ ಆದ್ರೆ ಆಮೇಲೆ ಕಾಸು ಕೊಡಿ. ಅಯ್ಯೋ ಬಂದೆ, ಇವನ ಹತ್ರ ಏನ್ ಮಾತು? ಎಲ್ರೇ ಶಾರದೆ ಇನ್ನೂ ಬರ್ಲಿಲ್ವಲ್ಲ? ಕೊಟ್ಟಿದ್ದು ಎಷ್ಟು ಚೆನ್ನಾಗಿದೆ. ಕ್ವೀನ್ ಸೆಂಟ್ರಾ? ನೋ. ಹಾ, ನಮ್ದು ಸೊಸೈಟಿನ ತಾನೆ? ನೋ, ಐ ನೋ. ಯುಟಿಲಿಟಿ ಕಾಂಪ್ಲೆಕ್ಸ್? ನೋ. ಮತ್ ಯಾರೇ ಹೇಳ್ಕೊಟ್ಟಿದ್ದು ಇಷ್ಟು ವಂಡರ್ಫುಲ್ ಆಗಿ? ಆ ಜಾಗ ಹೇಳಿದ್ರೆ ಇದನ್ನ ಅಲ್ಲಿ ಹೊಂದ್ಕೋತೀರಾ? ಓ, ಹಾಗಾದ್ರೆ ಫಾಲೋ ಮೀ. ಏನೇ ಇಲ್ಲಿಗೆ ಕರ್ಕೊಂಬಂದೆ? ನೀವೆಲ್ಲ ಯಾರು ನೆಗ್ಲೆಕ್ಟ್ ಮಾಡಿದ್ರು ಅವರೇ ಈ ಡ್ರೆಸ್ ಹೊಲ್ದಿದ್ದು. ನಿಜಾನಾ? ನಂಬಕ್ಕೆ ಆಗ್ತಿಲ್ವಲ್ಲೇ? ಒಬ್ಬ ಮನುಷ್ಯನ ಜಾಣ್ಮೆನ ಜಾಗ ನೋಡಿ ಅರ್ಥ ಮಾಡಬಾರ್ದು ಅಂತ ಗೊತ್ತಾಯ್ತಾ? ಬನ್ನಿ. ಹಲೋ. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ಡ್ರೆಸ್ ನೀವೇ ಹೊಲ್ದಿದ್ದು ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ಮೇಲೆ ತುಂಬಾ ಆಶ್ಚರ್ಯ ಪಡ್ತಿದ್ದಾರೆ. ಈಗ ಇವ್ರಿಗೆಲ್ಲ ನೀವೇ ಹೊಲ್ಕೊಡ್ಬೇಕಂತೆ. ಆರ್ಡರ್ಸ್ ತಗೊಳ್ಳಿ. ಸರ್, ನನಗೆ ಇವಳ ತರ ಒಂದು ಮಿಡಿ ಹೊಲ್ಕೊಡಿ ಸರ್. ಆಯ್ತಮ್ಮ. ನನಗೆ ಸೆಲ್ವರ್ ಕಮ್ಮಿ. ನನ್ಗೊಂದು ಫಸ್ಟ್ ಕ್ಲಾಸ್ ಚೂಡಿದಾರ್ ಹೊಲ್ಕೊಡಿ. ನನ್ಗೂ ಚೂಡಿದಾರ್ ಹೊಲ್ಕೊಡಿ. ಮೇ ಐ ಕಮ್ ಇನ್? ಎಸ್, ಕಮ್ ಇನ್. ಈ ಡಿಸೈನ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಕಲರ್? ನಿಮ್ ಸೆಲೆಕ್ಷನ್ ಅಂದ್ಮೇಲೆ ಕೇಳ್ಬೇಕೆ? ಇದನ್ನ ಹಾಕೊಳ್ಳೋ ಅದೃಷ್ಟವಂತ ಯಾರು? ನೀವೇ. ನಾನಾ? ನಿಜವಾಗ್ಲೂ? ಹೌದು. ನೀನು ಮಾಡಿರೋ ಸಹಾಯಕ್ಕೆ, ನಿಮ್ ಬರ್ತ್ಡೇಗೆ ನನ್ನ ಈ ಪುಟ್ಟ ಕಾಣಿಕೆ ತಗೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಮಧು, ಒಂದ್ ನಿಮಿಷ. ಏನ್ ಮೇಡಮ್? ನನ್ನ ಹೆಸರು ಮೇಡಮ್ ಅಲ್ಲ, ಶಾರದಾ ಅಂತಾನೆ ಕರಿಬಹುದು. ಸರಿ, ನಾನು ನಿಮ್ಮನ್ನ ಸರ್ ಅಂತಾನೆ ಕರಿತೀನಿ. ನಿಮ್ಮಿಷ್ಟ. ನನ್ಗೊಂದು ಲೆಟರ್ ಬಂದಿದೆ. ಎಲ್ಲಿಂದ? ನಮ್ಮಣ್ಣ ಬರ್ದಿರೋದು, ತಗೊಳ್ಳಿ ಓದಿ. ಒಬ್ಬರು ಬಂದಿರೋ ಕಾಗದ ಇನ್ನೊಬ್ರು ಓದೋದು ಒಳ್ಳೇದಲ್ಲ. ಅವರೇ ಕೊಟ್ಟಾಗ ಓದ್ದೇ ಇರೋದು ಒಳ್ಳೇದಲ್ಲ ಸರ್. ತಗೊಳ್ಳಿ. ನಿಮ್ಮಣ್ಣ ಊಟಿಯಿಂದ ಬರ್ತಿದ್ದಾರೆ ಅಷ್ಟೇ ತಾನೆ? ಬರೋದೊಂದೇ ಅಲ್ಲ, ಇನ್ನೊಂದ್ ತಿಂಗಳಲ್ಲಿ ನಾನ್ ಮದುವೆ ಮಾಡ್ಕೊಂಡ್ರೆ ಸರಿ ಅಂತೆ. ಇಲ್ದೇ ಇದ್ರೆ ಮನೇಲೆ ಝಾಂಡ ಹೂಡಿ ಉಪವಾಸ ಸತ್ಯಾಗ್ರಹ ಮಾಡ್ತಾನಂತೆ. ಮದುವೆ ಮಾಡ್ಕೊಂತ ತಾನೇ ಹೇಳ್ತಿರೋದು, ಮಾಡ್ಕೊಳ್ಳಿ. ಹೇಳೋದೇನೋ ಸುಲಭ, ಆದ್ರೆ ಯಾರ್ ಮಾಡ್ಕೋತಾರೆ? ಏನ್ ಹಾಗಂತೀರಾ? ನಮ್ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಅಷ್ಟು ಜನರಲ್ಲಿ ನಿಮ್ಗೆ ಹಿಡ್ಸೋರು ಯಾರು ಇಲ್ವಾ? ನನಗ್ ಹಿಡ್ಸೋದ್ ಮುಖ್ಯ ಅಲ್ಲ, ಅವ್ರಿಗೆ ನಾನ್ ಹಿಡಿಸ್ಬೇಕಲ್ಲ. ನಿಮಗ್ ಹಿಡಿಸದೇ ಇರೋರು ಇರ್ಬೋದೇ ಹೊರತು ನಿಮ್ಮನ್ನ ಹಿಡಿಸಲ್ಲ ಅಂತ ಹೇಳೋರು ಯಾರಿದ್ದಾರೆ ಹೇಳಿ? ಯಾರು ಇರಲ್ಲ ಅಂತೀರಾ? ಯಾರು ಇರಲ್ಲ. ಯಾರು ಇರಲ್ವಾ? ನೀವು?
ಇರಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಇದುವರೆಗೂ ಒಬ್ಬರಾದ್ರೂ ನನ್ ಮುಂದೆ ಬಂದ್ ನಿಂತು ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಮದ್ವೆ ಮಾಡ್ಕೋತೀನಿ ಅಂತ ಬಾಯ್ ಬಿಟ್ಟು ಹೇಳಲೇ ಇಲ್ವಲ್ಲ. ಹೋಗ್ಲಿ, ಎದುರಿಗೆ ನಿಂತು ಹೇಳೋಕೆ ಧೈರ್ಯ ಇಲ್ದೇ ಇರಬಹುದು, ಅಟ್ಲೀಸ್ಟ್ ಒಂದು ತುಂಡು ಕಾಗದದಲ್ಲಾದ್ರೂ ಬರೆದು ಕೊಡೋರೇ ಇಲ್ವಲ್ಲ ಅಂತ. ಇದಕ್ಕೂತ್ರ ನಾಳೆ ದೇವಸ್ಥಾನದಲ್ಲಿ ಹೇಳ್ತೀನಿ. ಬರ್ತೀನಿ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್. ಯಾರಮ್ಮ ನೀನು? ನಾನು ಎದುರು ಮನೆ ಹುಡುಗಿ. ನೀವೇನೋ ಹೊಸದಾಗಿ ಬಂದಿರಾ ಆಂಟಿ? ಹೌದು. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ ಆಂಟಿ? ನೀನಾ ಹೆಲ್ಪ್ ಮಾಡ್ತೀಯಾ? ಪರವಾಗಿಲ್ವೇ, ತುಂಬಾ ಚೋಟಿಯಾಗಿದೆಯಾ. ಗುಡ್ ಮಾರ್ನಿಂಗ್ ಅಂಕಲ್. ಓ ಗುಡ್ ಮಾರ್ನಿಂಗ್ ಬೇಬಿ. ಆಂಟಿ, ಇವ್ರು ನಿಮ್ಮ ಅಂಕಲ್? ಅಲ್ಲ, ನಮ್ಮ ಅಣ್ಣ. ಓ ಅಣ್ಣ ಅಂಕಲ್. ಬಾ ಟಿಫನ್ ತಿನ್ನು ಬಾ. ಇಲ್ಲ ಅಂಕಲ್, ನಾ ಬೆಳಗ್ಗೆನೆ ತಿಂದೆ. ಹೆಚ್ಚಾಗಿ ತಿಂದ್ರೆ ಹೆಲ್ತ್ ಕೆಟ್ಟೋಗತ್ತೆ ಅಲ್ವಾ ಆಂಟಿ? ತುಂಬಾ ಮುದ್ದಾಗಿ ಮಾತಾಡ್ತೀಯಾ. ನಿನ್ ಹೆಸರೇನಮ್ಮ? ನನ್ಗೆ 2 ಹೆಸರಿದೆ ಆಂಟಿ. ಮಮ್ಮಿ ಒಂದ್ ಹೆಸರಲ್ಲಿ ಕರೀತಾರೆ, ಡ್ಯಾಡಿ ಒಂದ್ ಹೆಸರಲ್ಲಿ ಕರೀತಾರೆ. ಏನಂತ ಕರೀತಾರೆ? ಡ್ಯಾಡಿ ಪಾಪು ಪಾಪು ಅಂತ ಕರೀತಾರೆ, ಮಮ್ಮಿ ಶಾರದಾ ಅಂತ ಕರೀತಾರೆ. ಶಾರದಾನಾ? ನನ್ನ ಹೆಸರು ಶಾರದಾನೆ. ಯಾರು ನಿನಗೆ ಹೆಸರಿಟ್ಟಿದ್ದು? ನಮ್ ಡ್ಯಾಡಿನೇ. ತಪ್ಪು. ಹೆಸರಿಗೆ ತಂದೆನೆ ಆ ಹೆಸರಲ್ಲಿ ಕರೀದೇ ಇರೋದು ಕಾನೂನು ಪ್ರಕಾರ ತಪ್ಪು. ಯಾಕೆ ನಿಮ್ ಡ್ಯಾಡಿ ನಿನ್ನ ಶಾರದಾ ಅಂತ ಕರೆಯಲ್ಲ? ನನಗ್ ಗೊತ್ತಿಲ್ಲ ಆಂಟಿ, ರಾತ್ರಿ ಕೇಳ್ಕೊಂಬಂದ್ ಹೇಳ. ಮಮ್ಮಿ, ನಂಗೊಂದ್ ಚಿಕ್ಕ ಡೌಟ್. ಏನು? ನಂಗ್ 1 ಹೆಸರ 2 ಹೆಸರ? ಒಂದೇ ಹೆಸರು. ಮತ್ತೆ ನೀನೇನೋ ಶಾರದಾ ಮೂದೇವಿ ಅಂತ ಕರಿತ್ಯಾ, ಡ್ಯಾಡಿ ಪಾಪು ಪಾಪು ಅಂತ ಕರೀತಾರೆ, ಯಾಕೆ? ನನಗ್ ಹಿಡ್ಸಿದ್ದು ಅವ್ರಿಗೆ ಹಿಡ್ಸಲ್ಲ, ಅವ್ರಿಗೆ ಹಿಡ್ಸಿದ್ದು ನನಗ್ ಹಿಡ್ಸಲ್ಲ. ಯಾಕೆ ಹಿಡ್ಸಲ್ಲ? ಎಲ್ಲ ನನ್ ಕರ್ಮ. ಕರ್ಮ ಅಂದ್ರೆ? ತಲಕಾಯಿ. ಓ ಹೆಡ್ಡ. ನನ್ನ ಹೆಡ್ಡ ನಿನ್ನ ಹೆಡ್ಡ? ನಿಮ್ಮಪ್ಪನ ಹೆಡ್ಡು. ಬಾಯಿ ಮುಚ್ಕೊಂಡು ನಾ ಹೇಳೋದನ್ ಕೇಳು. ಹೇಳು. ನಾನು ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಏನ್ ಅನ್ಕೊಂಡೆ? ನನ್ನನ್ ಕಟ್ಕೊಳ್ಳೋ ಗಂಡ ಒಳ್ಳೆ ಆಫೀಸರ್ ಆಗಿರ್ಬೇಕು, ಚೆನ್ನಾಗ್ ಓದ್ದವನಾಗಿರ್ಬೇಕು, ತಿಂಗಳಾಗ್ತಿದ್ದ ಹಾಗೆ ಕೈ ತುಂಬಾ ಸಂಬಳ ತಂದ್ಕೊಡ್ಬೇಕು, ನಾನ್ ಎಲ್ಲಿಗಾದ್ರೂ ಹೋದ್ರೆ ಸಾಕಿದ್ ನಾಯಿ ತರ ಹಿಂದಿಂದನೇ ಬರ್ಬೇಕು ಅನ್ಕೊಂಡೆ. ನೀನ್ ತಪ್ಪು ಮಾಡ್ಬಿಟ್ಟೆ ಮಮ್ಮಿ. ಏನ್ ತಪ್ಪು? ನಮ್ ಡ್ಯಾಡಿಗ್ ಬದ್ಲು ಆ ಎದುರು ಮನೆ ಟೈಗರ್ ಇದೆಯಲ್ಲ, ಆ ಟೈಗರ್ ನ ಕಟ್ಕೋಬೇಕಾಗಿತ್ತು. ಮುಚ್ಚೆ ಬಾಯ್, ತಲಹರಟೆ ಮುಂದೆ. ನೋಡೇ, ನಮ್ಮಪ್ಪ ನನಗ್ ಮೋಸ ಮಾಡ್ಬಿಟ್ರು, ನಾಳೆ ನಿಮ್ಮಪ್ಪನು ನಿನಗ್ ಮೋಸ ಮಾಡಬಹುದು. ಯಾವ ಹೆಣ್ಮಕ್ಳು ಈ ಅಪ್ಪಂದಿರ್ನೆಲ್ಲ ನಂಬಲೇಬಾರ್ದು. ಅದಕ್ಕೆ ನಾ ಹೇಳೋದನ್ನ ಗಮನ ಇಟ್ಟು ಕೇಳು. ಅಪ್ಪಿ ತಪ್ಪಿ ಹಿರಿಯ ಹತ್ರ ಹೋಗಿ ನಂಗ್ ಮದ್ವೆ ಮಾಡಿ ಅಂತ ಕೇಳ್ಬೇಡ. ನಿನ್ನ ಕಾಲೇಜಲ್ಲಿ ಆಸ್ತಿ ಅಂತಸ್ತು ಸಖತ್ತಾಗಿರೋ ಸುಂದರವಾಗಿರೋನ್ನ ಲೈನ್ ಹೊಡೆದು ಲವ್ ಮಾಡು. ನೇರವಾಗಿ ಅವನ ಹತ್ರ ಹೋಗಿ ನಾನ್ ನಿನ್ನ ಲವ್ ಮಾಡ್ತಾ ಇದ್ದೀನಿ, ಮದ್ವೆ ಮಾಡ್ಕೊ ಅಂತ ದಬಾಯಿಸ್ ಕೇಳು. ಒಪ್ಕೊಂಡ್ರೆ ಅವನ ಕೈಲಿ ತಾಳಿ ಕಟ್ಟಿಸ್ಕೊಂಡು ನಿನ್ನ ಗುಲಾಮನಾಗ್ ಮಾಡ್ಕೋ. ಒಪ್ಕೊಳ್ಳಿಲ್ವಾ ಒಂದೇ ಸಲ ಕಚ್ಚತ್ತ ಚುರಿ ಹಾಕ್ಬಿಡು ಅಷ್ಟೇ. ಅರ್ಥವಾಯ್ತಾ? ಏನು ದೊರಿದ್ರ ಮುಂದೆ ಎದ್ದೊಡಗಿದಾಳೆ. ಡ್ಯಾಡಿ ಡ್ಯಾಡಿ. ಏನ್ ಪಾಪು, ನೀನ್ ಇನ್ನೂ ಮಲಗಿಲ್ವಾ? ಮಮ್ಮಿ ಏನೇನೋ ಕೆಟ್ಟದ್ದೆಲ್ಲ ಹೇಳ್ತಾಳೆ ಡ್ಯಾಡಿ. ಆಟೋ ಆಟೋ ಆಟೋ, ಒಂದ್ ನಿಮಿಷ ಕೂತ್ಕೊಳ್ಳಿಮ್ಮ. ಪರವಾಗಿಲ್ಲಮ್ಮ, ನಾನು ಹಿಡ್ಕೊಂಡೇ ಹೋಗ್ತೀನಿ. ಇಲ್ಲಿ ಕೂತ್ಕೊಳ್ಳಿಮ್ಮ, ಸಂಕೋಚ ಪಡ್ಬೇಡಿ. ತಗೋಪ 20 ರೂಪಾಯಿ. ಅವ್ರು ಏನು ಹೇಳ್ತಾರೋ ಅಲ್ಲಿ ಡ್ರಾಪ್ ಮಾಡ್ಬಿಡು. ಬರ್ತೀನಮ್ಮ. ಏನ್ರಿ ನಿಂತ್ಕೊಳ್ಳಿ. ಈಗ ಆಟೋದಲ್ಲಿ ಹೋದ್ರಲ್ಲ, ಅವ್ರು ಯಾರು ನಿಮಗ್ ಗೊತ್ತಾ? ಯಾಕೆ? ಏನಿಲ್ಲ, ನಮ್ ಮನೆಗ್ ಬಂದವ್ರನ್ನ ನಿಮ್ಮನೆ ಕರ್ಕೊಂಡು ಹೋಗಿ ಊಟ ಉಪಚಾರ ಮಾಡಿಸಿ ಪ್ರೀತಿ ವಿಶ್ವಾಸದಿಂದ ಕಳಿಸ್ತಿರೋದನ್ನ ನೋಡಿ ಆಕೆ ನಿಮ್ ಅತ್ತೆ ಇರ್ಬಹುದೇನೋ ಅಂತ ಅನ್ಕೊಂಡೆ. ಚೆನ್ನಾಗ್ ಕೇಳಿದ್ರಿ ಬಿಡಿ. ಈ ಕಾಲದಲ್ಲಿ ಯಾವ ಸೊಸೆರ್ ತಾನೇ ಅತ್ತೆನ ಉಪಚಾರ ಮಾಡಿ ಕಳಿಸ್ತಾರೆ? ಮಗನ್ ಹುಡ್ಕೊಂಡ್ ಬಂದ್ರೆ ಮೊಳ ಕರೆದು ಒಂದ್ ಲೋಟ ನೀರು ಕೊಡಲ್ಲ. ಏನಂತೀರಾ? ನನ್ ದೃಷ್ಟಿಲಿ ಅತ್ತೆಯರು ಅಂದ್ರೆ ಹಣ ಸುಲಿಗೆ ಮಾಡೋರು, ತಿರುಪೆ ಎತ್ತೋರು ಅಂತ ಅರ್ಥ. ಏನಂತೀರಾ? ಕರೆಕ್ಟಾಗಿ ಹೇಳಿದ್ರಿ. ಅಕಸ್ಮಾತ್ ನನಗೆ ಅತ್ತೆಯನ್ನು ಮುದುಕಿ ಇದ್ದಿದ್ರೆ ಅವಳು ಬರೋದೇ ತಡ
ಗೇಟ್ ಬೀಗ ಹಾಕೊಂಡು ಆಟೋలో ಟ್ಯಾಕ್ಸಿలో ಕೂತ್ಕೊಂಡು ಟಾಟಾ ಹೇಳ್ಬಿಡ್ತಿದ್ದೆ. ಹೌದು, ಅವ್ರ ಬಗ್ಗೆ ಇಷ್ಟೊಂದು ಅಕ್ರೆಯಿಂದ ವಿಚಾರಿಸ್ತಿದ್ದೀರಲ್ಲ, ಅವ್ರೇ ನಿಮ್ಮ ಅತ್ತೆನಾ? ಅರ್ಜೆಂಟ್ ಏನಿಲ್ಲ ಬಿಡಿ, ನಿಧಾನವಾಗಿ ಚೆನ್ನಾಗಿ ಆಲೋಚನೆ ಮಾಡಿ ಹೇಳಿ. ಹೇಗಿದ್ರು ಎದುರೆದ್ರ ಮನೇಲಿ ಇದೀವಲ್ಲ, ಬರ್ತೀನಿ. ಲೇ ಶಾರದಾ, ಕಳ್ಳು ಮುಂಡೆ, ಏನೇ ಕತ್ತೆ ಮುಂಡೆ, ಹಾಗೆ ಕೆತ್ತಿಸಿ ಕಣ್ಬಿಟ್ಕೊಂಡು ನೋಡ್ತಾ ಇದೆಯಲ್ಲೇ, ಕಣ್ಣು ಕಿತ್ತು ತಿಪ್ಪೆದ್ದು ಕತ್ತೀನಿ. ಬೇವರ್ಸಿ ರಂಡೆ, ಕಪಾಳಕ್ಕೆ ಹೊಡೆದ್ರೆ 32 ಹಲ್ಲು ಉದುರು ಹೋಗ್ಬೇಕು. ದರಿದ್ರ ಮುಂಡೆ, ನಡಿ ಒಳಗೆ. ಮೂದೇವಿ, ಫಾದರ್, ಬೆಳಗಿಂದ ಹಣ ಎಣಿಸಿ ಪಾಪ ನಿನ್ ಕೈ ನೋವಾಗಿರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆ ಜಾಗ ನನಗೆ ಬಿಟ್ಕೊಡ್ತೀಯಾ? ಮೈ ಡಿಯರ್ ಕಳ್ಳನ ಮಗನೇ, ಒಂದು ಕ್ಷಣ ನಿನ್ನೇನಾದ್ರೂ ಕೂರಿಸಿದ್ರೆ ಇಡೀ ಅಂಗಡಿನ ಗುಡಿಸಿ ಗಂಡಾಂತರ ಮಾಡಿ ರಂಗೋಲಿ ಇಟ್ಬಿಡ್ತೀಯ. ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ತಗ ಕಾಪಿ ಕೊಡ್ಕೋ. ತಗಜಾವು, ಮಗ ಅಂದ್ರೆ ಎಷ್ಟೋ ಜನ ತಂದೆ ಇದ್ರು ಸಾಯ್ತಾರೆ, ನೀನು ಇದ್ಯಾ? ನಿನ್ನಂತ ಮಗನ್ನ ಹುಟ್ಟಿದ ಕೂಡಲೇ ಸಾಯಿಸ್ಲಿಲ್ವಲ್ಲ ಅಂತ ನಾನೀಗ ಸಾಯ್ತಾ ಇದ್ದೀನಿ. ಅಲ್ಕ ನನ್ನ ಮಗನೇ, ಮನೆಗ್ ಬಾ, ಅಮ್ಮನ್ ಹೇಳಿ ನಿನ್ ಜುಟ್ಟ ಕತ್ತರಿಸಾಕ್ಸ್ಬಿಡ್ತೀನಿ. ಮದು ಗೊತ್ತಾಯ್ತು, ಅಂಗಡಿ ಬಾಗ್ಲಾಕ್ಸಪ್ಪ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಪರೋಪಕಾರಿ ಪಾಪಣ್ಣ ನಾನಿಲ್ಲವೇ? ನಮ್ಮ ಆಕೆ ಎಲ್ಲಿಗೆ ಹೋಗಿದ್ದಾರೆ ನಿಮ್ಗೆ ಗೊತ್ತಾ? ಯಾರ್ಯಾರ ಮನೆ ಹೆಂಗಸರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ ಅನ್ನೋದು ನೋಡೋದೇ ನನ್ನ ಡ್ಯೂಟಿ. ಒಂದು ನಿಮಿಷ. ಅದು ನಿಮ್ಮ ಆಕೆ ಎದುರು ಮನೆ ಕಾಮಾಕ್ಷಮ್ಮನ ಜೊತೆ ಸಂತೋಷವಾಗಿ ಸಂತೋಷ್ ಥಿಯೇಟರ್ಗೆ ಹೋಗಿದ್ದಾರೆ. ಯಾರಪ್ಪ ಅದು? ನನ್ನ ಹೆಂಡತಿ ಸೌಮ್ಯ. ಬೇಗ ನೀನೇ ಏನು ನನ್ನ ಹೆಂಡತಿ ಸೌಮ್ಯ? ಅಲ್ಲ ಕಣೋ, ನನ್ನ ಹೆಂಡತಿ ಸೌಮ್ಯ. ಎಲ್ಲ ನನ್ನ ಕರ್ಮ. ಸಂತೋಷವಾಗಿ ಒಂದ್ ಸಿನಿಮಾ ನೋಡಕ್ಕೂ ನನ್ನ ಹಣೆಲ್ ಬರ್ದಿಲ್ಲ. ಎಲ್ಲಾರ ಗಂಡಂದ್ರು ಸಾಯಂಕಾಲ ಮನೆಗ್ ಬರ್ತಿದ್ದ ಹಾಗೇನೆ ಪ್ರೀತಿಯಿಂದ ತಮ್ಮ ಹೆಂಡತಿನ ಸಿನಿಮಾ ಕರ್ಕೊಂಡು ಹೋಗ್ತಾರೆ. ನನ್ನ ಗಂಡನು ಇದಾರೆ, ಬಡ್ಕೋಬೇಕು. ಏನೋ ಕಷ್ಟಪಟ್ಟು ಒಂದ್ ಸಿನಿಮಾಕ್ ಹೋಗಿದ್ರೆ ಸ್ಟೋರಿಡ್ ಹಾಕ್ಸಿ ಕರ್ಸ್ಕೊಂಡಿದ್ದಾರೆ. ನನ್ನ ಹೆಂಡತಿ ಸೌಮ್ಯ ಈ ಕೂಡ್ಲೆ ಬರ್ಬೇಕು ಅಂತ ನನಗೆಷ್ಟು ಅವಮಾನ ಆಗೋಯ್ತು. ಮೊದಲು ನಮ್ಮ ಅಪ್ಪನಿಗೆ ಬೈಬೇಕು. ನನಗಿಷ್ಟ ಇಲ್ಲದೆ ಹೋದ್ರು ಬಲವಂತವಾಗಿ ಇವ್ರನ್ನ ನನ್ನ ಕುಕ್ಕೆ ಕಟ್ಟಿದ್ರು. ಅದೇ ಒಬ್ಬ ಓದಿರೋ ವಿದ್ಯಾವಂತನೋ ಶ್ರೀಮಂತನೋ ಕಟ್ಟಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇವ್ರಿಗೆಲ್ಲ ಗೊತ್ತಿರೋದಿಷ್ಟೇ, ಹೆಂಡತಿ ಅಂದ್ರೆ ಜವಾನಿ ಮುಸ್ರೆ ತಿಕ್ಕೊಂಡು 24 ಗಂಟೆ 4 ಗೋಡೆ ಸೆರೆಮನೆಯಲ್ಲಿ ಇದ್ಕೊಂಡು ಎದ್ದ ಅಂದ್ರೆ ಮಂಚಕ್ ಬರ್ಬೇಕು, ಹೋಗಂದ್ರೆ ಎದ್ದು ಹೋಗ್ಬೇಕು ಅಷ್ಟೇ. ಸೀತಾಲಕ್ಷ್ಮಿ, ಇವತ್ ಬರೀ 8 ಗಂಟೆ ಕೇಳಿಸ್ತಾ ಇದ್ರಲ್ಲಿ. ಸುಮ್ಮನೆ ಇರೆ, ಯುದ್ಧ ಈಗ ತಾನೇ ಪ್ರಾರಂಭ ಆಗಿದೆ. ಸ್ವಲ್ಪ ಬಿಸಿ ಇರಿ, ಆಗ ನೋಡು ಕ್ಲೈಮ್ಯಾಕ್ಸ್. ಏನ್ ಕ್ಲೈಮ್ಯಾಕ್ಸ್ ಏನೋ. ಅವನು ಹಠಮಾರಿ ಹೇಳಾದ್ರೆ ಅವನ ಗಂಡ ಕಿಲಾಡಿ ಗಂಡು. ಸಮಯ ನೋಡಿ ಟೂಸ್ ಕೊಡ್ತಾನೆ ಇರ್ತಾನೆ. ಏನ್ರಮ್ಮ, ನಿಮ್ಗೇನು ಬೇರೆ ಕೆಲಸನೇ ಇಲ್ವೇನು? ದಿನ ಬೆಳಗಾದ್ರೆ ಕತ್ಲಾಗೋವರೆಗೂ ಆ ಮನೆ ಈ ಮನೆ ವಿಷಯ ಕದ್ದು ಕೇಳೋದೇ ನೀವು ಬದುಕಾಗೋಯ್ತಾ? ನಮ್ ಪಾಡಿ ನಾವು ಮಾತಾಡಿದ್ರೆ ನಿಮ್ಮ ಅಪ್ಪನ ಗಂಟೆ. ಅಲ್ರಮ್ಮ, ನಿಮ್ ಮನೇಲಿ ಹೆಗ್ಗಣ ಸತ್ತು ಕೊಳತು ನಾರ್ತಿರ್ಬೇಕಾದ್ರೆ ಅವ್ರಿವ್ರ ಮನೆ ನೊಣ ಹೊಡೆಯಕ್ ಹೋಗ್ತಿರಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಹೇಳಿ? ಭಾಗ್ಯದ ಲಕ್ಷ್ಮೀ ಪರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಬ್ಯಾಂಕಲ್ಲಿರೋ ಲಕ್ಷ್ಮೀ. ನೀನು ನನಗೆ ಡ್ಯಾಶ್ ಹೊಡಿತೀಯ? ಉಳಿತಾ ಇದ್ರ ನಾನೇನ್ ಮಾಡ್ಬಾರ್ದು ಮಾಡಿದೆ ನಿಮ್ಗೆ? ಅಯ್ಯೋ, ಬಿಡಿಸ್ಬಾರ್ದ? ಅಮ್ಮ ಅಪ್ಪ ಯಾಕೆ ಸರ್ ಈಗ ನಾಯಿಗೆ ಹೊಡಿತಾ ಇದ್ದೀರಾ? ನಾನು ಮಾಡಬಾರ್ದು ತಪ್ಪಾದ್ರೂ ನಿಮ್ಗೆ ಏನು ಮಾಡಿದೀನಿ ಸರ್? ಈ ಬೆಂಗಳೂರಿಗೆ ಬರೋದಕ್ ಮುಂಚೆ ಎಲ್ಲಾ ವಿಷಯ ತಿಳ್ಕೊಂಡೇ ನಾನು ಬಂದಿರೋದು. ಏನೆಲ್ಲಾ ವಿಷಯ ನೀವು ತಿಳ್ಕೊಂಡು ಬಂದಿರೋದು? ಬೆಂಗಳೂರಲ್ಲಿ ಬ್ಯಾಂಕ್ ಮುಂದೆ ಜನ ಹೊಂಚಾಕ್ತಾ ಇರ್ತಾರೆ. ಯಾರಾದ್ರೂ ಬಂದ ತಕ್ಷಣ ಪಟ್ ಅಂತ ಡ್ಯಾಶ್ ಹೊಡೆದು ಚಟ್ ಅಂತ ಹಣ ಲಪ್ಟಾಯಿಸ್ಬಿಡ್ತಾರೆ. ಹುಷಾರಾಗಿರ್ಬೇಕು ಅಂತ. ನಿಜ ಹೇಳು, ನೀನೀಗ ನನಗೆ ಡ್ಯಾಶ್ ಹೊಡೆದಿದ್ದು ನನ್ನ ಪರ್ಸ್ನ ಪಿಕ್ ಪಾಕೆಟ್ ಮಾಡೋದಕ್ ತಾನೆ? ತಗರಿ ಕೈನ ಬಿಡ್ರಿ. ಮಾಡೋರು ಯಾರೋ ಏಟ್ ತಿನ್ನೋರು ಯಾರೋ ಅಂದ ಹಾಗಾಯ್ತು. ಅಲ್ರಿ, ಜಯನಗರದಲ್ಲಿ 6 ಮನೆ ಓನರ್ ನಾನು. ನಿಮ್ಮ ಹತ್ರ ಪಿಕ್ ಪಾಕೆಟ್ ಮಾಡೋಂತ ಕರ್ಮ ನನ್ಗೇನ್ರಿ? ಅಪ್ಪ ತಿರುಪತಿ ತಿಮ್ಮಪ್ಪ ಬೆಳಿಗ್ಗೆ ಎದ್ದು ಕೂಡ್ಲೆ ನಿನ್ ನೋಡ್ಬೇಕು ಅಂತ ಬಂದು
ಕನ್ನಡಿಲಿ ನನ್ನ ಮುಖ ನಾನ್ ನೋಡ್ಕೊಂಡಿದ್ದೆ ದೊಡ್ಡ ತಪ್ಪಾಗೋಯ್ತೇನೋಪ್ಪ. ಐ ಆಮ್ ಸಾರಿ, ಅದು ನೀವು ಪರೋಪಕಾರಿ ಪಾಪಣ್ಣ ಅಂತ. ಐ ಆಮ್ ಸಾರಿ ಪಾಪಣ್ಣವ್ರೆ, ಅದು ನೀವು ನನಗೆ ಡ್ಯಾಶ್ ಹೊಡ್ದಲ್ಲ, ಅದನ್ನ ನಾನು ತಪ್ಪು ತಿಳ್ಕೊಂಬಿಟ್ಟೆ. ಅದು ನನ್ನ ತಂಗಿ ಬ್ಯಾಂಕ್ಗೆ ಹೊಸದಾಗಿ ಮ್ಯಾನೇಜರ್ ಆಗಿ ಬಂದಿದ್ದಾಳೆ, ಅವಳನ್ನ ಡ್ಯೂಟಿಗೆ ಬಿಟ್ಬಿಟ್ಟು ಬಾಡಿಗೆ ಮನೆ ಹುಡ್ಕೋಣ ಅಂತ. ಹೌದಾ? ತಾನಾಗಿ ಹುಡ್ಕೊಡೋದು ಬಳ್ಳಿ ಕಾಲಿಗೆ ಸಿಕ್ತು ಅಂದಾಗಾಯ್ತು. ನಾನು ಅದಕ್ಕೆ ಬರ್ತಾ ಇದ್ದೆ. ಯಾಕೆ? ಏನು ಇಲ್ಲ, ನಂದೇ ಒಂದು ಮನೆ ಬಾಡಿಗೆಗಿದೆ, ಅದನ್ನ ಯಾರಿಗಾದ್ರೂ ಕೊಡಿಸ್ಬಿಡಿ ಅಂತ ಹೇಳೋಣ ಅಂತ, ಆ ಸ್ಟಾಫ್ ಡೈರೆಕ್ಟ್ ಹೇಳೋಣ ಅಂತ ಬಂದೆ. ಬಹಳ ಒಳ್ಳೇದಾಯ್ತು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗಾಯ್ತು. ಇವತ್ ಸಂಜೆ ನಾನು ನನ್ನ ತಂಗಿ ಶಾರದಾ ನಿಮ್ ಮನೆ ನೋಡಕ್ ಬರ್ತೀನಿ. ನಿಮ್ಮ ಅಡ್ರೆಸ್? ಅದು ಅಡ್ರೆಸ್ಸು ಅಂದೆ. ಅಯ್ಯೋ ಅಮ್ಮ, ಅಯ್ಯೋ ನೋವು ತಡ್ಕೊಳಕ್ ಆಗ್ತಿಲ್ವಲ್ಲಪ್ಪ. ಅಯ್ಯೋ ಅಮ್ಮಮ್ಮ, ಅಯ್ಯೋ ಅಮ್ಮ, ಅಯ್ಯೋ. ಯಾಕೆ ನೋಡ್ತಾ ಇದೀಯಾ? ಏನಾಯ್ತು? ಬಾತ್ರೂಮ್ ನಲ್ಲಿ ಜಾರಿ ಬಿದ್ಬಿಟ್ಟೆ, ಕಾಲ್ ತುಂಬಾ ನೋಯ್ತಿದೆ. ಅಯ್ಯೋ, ಸ್ವಲ್ಪ ಅಮೃತನ್ನ ತಿಕ್ತೀರಾ ರೀ? ಬಾಗ್ಲು ಹಾಕ್ರಿ. ಬಾಗ್ಲಿ ಯಾಕೆ ಹಾಕ್ಬೇಕು? ಗಾಳಿ ಬರ್ತಾ ಜೋರಾಗಿದೆ, ಚಳಿ ಆಗುತ್ತೆ ರೀ. ರೀ, ಚಿಲ್ಕ ಹಾಕ್ರಿ. ಮಗು ಒಂದೇ ಮಲಗಿದೆ, ಚಿಲ್ಕ ಯಾಕೆ ಹಾಕ್ಬೇಕು? ಹುಣ್ಣಿಮೆ ಬೆಳದಿಂಗಳು, ತಂಪಾದ ಗಾಳಿ, ಅಷ್ಟು ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ರೀ, ಬೇಗ ಬನ್ರಿ. ತಗೊಳ್ಳಿ. ಎಲ್ಲಿ ನೋಯ್ತದೆ? ಇಲ್ಲ ಅಲ್ಲ, ಇಲ್ಲ, ಅಲ್ಲೂ ಅಲ್ಲ, ಇಲ್ಲ, ಅಲ್ಲೂ ಅಲ್ಲ, ಇಲ್ಲ, ಇನ್ನು ಸ್ವಲ್ಪ ಮುಂದೆ. ಇಲ್ಲ. ಸುಪ್ರಭಾತ ಕೇಳುವಾಗ ಡಿಸ್ಟರ್ಬ್ ಮಾಡಬಾರ್ದರ? ಅಕ್ಕ, ನಾನು ಅಕ್ಕನಾ? ಎಷ್ಟೇ ಆಗ್ಲಿ ನೀನ್ ನನಗಿಂತ ಮುಂಚೆ ಬಂದಿರೋಳಲ್ವಾ? ಅಕ್ಕ, ಇನ್ಮೇಲೆ ಈ ಮನೇಲಿ ನಿಂದು ಬೇರೆ ನಂದು ಬೇರೆ ಅಂತ ಏನೂ ಇಲ್ಲ. ಇದು ನಮ್ಮನೆ, ಇದು ನಮ್ಮ ಮಗು, ಅವರು ನಮ್ಮ ಗಂಡ. ಏನು ನಮ್ಮ ಗಂಡನ? ನನಗೂ ನಿನಗೂ ಜಾಯಿಂಟ್ ಗಂಡ. ನಿನಗೆ ಪರ್ಮನೆಂಟ್ ಗಂಡ, ನನಗೆ ರೆಡಿಮೇಡ್ ಗಂಡ. ಅದಾಗ್ಲಿಲ್ವಾ? ನೀನು ಕಟ್ಕೊಂಡವಳು, ನಾನು ಇಟ್ಕೊಂಡವಳು. ಅಂದಾಗೆ ಅಕ್ಕ, ನಮ್ ಗಂಡ ಯಾವ ಸಿನೋನು? ಅಲ್ಲ, ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಒಂದ್ ವೇಳೆ ಧಾರವಾಡ ಗಂಡ ಅಂತ ಇಟ್ಕೋ. ಏನ್ರಿ, ಲಗೋನ್ ಝಳಕ ಮುಗಿಸಿ ಬರ್ರಿ. ಜ್ವಾಳದ ಬಕ್ರಿ, ಶೇಂಗಾದ ಖಾರ ಚಟ್ನಿ, ಉಳ್ಳಾಗಡ್ಡಿ ಪಲ್ಯ ಸಜ್ಜು ಮಾಡೀನಿ. ಲಗೋನ್ ತಿಂದು झटपट ಅಂತ ಆಫೀಸ್ಗೆ ಹೋಗ್ರಲ್ಲ ಅಂತ ಹೇಳ್ತೀನಿ. ಸಪೋಸ್ ಮ್ಯಾಂಗ್ಳೂರ್ ಗಂಡ ಆಗಿದ್ರೆ, ದಾನಿಗೆ ಎಂಚಿನ ಮಾರಾಯ್ರಿ, ಮಲ್ಪೆಯಿಂದ ಮೀನು ಕೊಂಡು ಬತ್ತಿದು, ಮಂಗಳೂರಿಂದ ಖಾರದ ಪುಡಿ ತರ್ಕೊಂಡಿದ್ದು, ಉಡುಪಿಯಿಂದ ಕೊಂಡು ಬತ್ತಿನ ಉಪ್ಪು ಪಾಡ್ದು, ಅಡಿಗೆ ಮಾಡಿಟ್ಟು ಮಂಟೆ ಬೆಚ್ಚಾತನ ಉಂಡು ಪಕ್ಕ ಉಡಾಸು ಮಲ್ತಿದ್ದು ಆಫೀಸಿಗೆ ಪಿದಾಡ್ಲಿ ಮಾರಾಯ್ರಿ ಅಂತ ಹೇಳ್ತೀನಿ. ಅಕಸ್ಮಾತ್ ಮಂಡ್ಯ ಜಿಲ್ಲೆಯಲ್ಲಿರೋ ಹಳ್ಳಿ ಗಂಡ ಅಂತ ಇಟ್ಕೋ. ಅದ್ಯಾಕ್ ಮಾಮ ಒತ್ತಾರೆ ಬಾ ಅಂದ್ರೆ ಸಂಜೆಗ್ ಬಂದಿದೆ. ಹೋಗ್ಲಿ ಬಿಡು ಮಾಮ, ಎತ್ಕಡಿಕ್ ಹೋಗುಮ, ಜಟ್ಕಾ ಗಾಡಿ ಎತ್ತಿ ಜಾತ್ರೆಗೆ ಹೋಗುಮ, ಇಲ್ಲ ಜರ್ದಾ ಬಿಡ ತಿಂದು ಕರ್ಗ ನೋಡುಮ ಅಂತ ಹೇಳ್ತೀನಿ. ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾವುದೇ ಗಂಡ್ಸಾಗ್ಲಿ ಹೆಂಗಸರ ಹತ್ರ ಬಿದ್ದೋಗೋದು ಎರಡೇ ಕಡೆ. ಒಂದು ಬೆಡ್ ಹತ್ರ, ಇನ್ನೊಂದು ಫುಡ್ ಹತ್ರ. ಬೆಡ್ ಹತ್ರ ಈಗಾಗ್ಲೇ ಬಿದ್ದು ಹೋಗಿದ್ದಾರೆ, ಇನ್ನು ಫುಡ್ ಹತ್ರನು ಬೆಳೆಸ್ಕೊಂಡ್ ಬಿಟ್ರೆ ನನ್ ಗಂಡ ಒಂದು ಕ್ಷಣ ನನ್ನ ಬಿಟ್ಟಿರಲ್ಲ. ಅಂದಾಗಿ ಅಡ್ಗೆ ಮನೆಯಲ್ಲಿ ಬೇಕಾ? ಎಷ್ಟು ಕೊಬ್ಬೆ ನಿನಗೆ? ನನ್ನ ಮನೆಗೆ ಬಂದು ನನ್ನ ಗಂಡನ ನಿನ್ನ ಗಂಡ ಅಂತ ಹೇಳ್ತಾ ಇದೀಯಾ? ನಿನಗೆ ಎಷ್ಟು ಕೊಬ್ಬಿರಬಹುದು? ನಿನ್ನ ಗಂಡನ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದೀಯಲ್ಲ? ಹೇಳ್ತೀನಿ ಕಣೆ, ಈ ಊರ್ನಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕದ ಊರ್ನಲ್ಲೂ ಗಂಟ್ಲು ಕಿತ್ತೋಗ ಹಾಕಿರಿಸ್ಕೊತೀನಿ. ಏನೇ ಮಾಡ್ತೀಯಾ? ಏನ್ ಮಾಡ್ತೀರಾ? ಹಲ್ಲು ಮುರಿದು ಕೈ ಕೊಡ್ತೀನಿ, ಕಾಲ್ ಮುರಿದು ಕೊಚ್ಚ ಗುಡಿಗಿಸ್ತೀನಿ. ಏನ್ ಬೊಗಳ್ದೆ? ನೀನ್ ಊರೆಲ್ಲ ಬೊಗಳಿದ್ದನ್ನ ನಾನ್ ಮನೇಲಿ ಬೊಗಳ್ದೆ. ಇಬ್ರು ಒಂದೇ, ಬೊಗಳೋ ನಾಯಿ ಜಾತಿ. ಏನೇ ನನ್ನ ನಾಯಿ ಅಂತೀಯ? ಸದ್ಯಕ್ಕಿಷ್ಟೇ, ಇನ್ನ ಜೋರ ಕಿರ್ಚ್ಕೊಂಡ್ರೆ ಕತ್ತೆ ಅಂತೀನಿ. ಅದಕ್ಕೂ ಬಗ್ದಿದ್ರೆ ಕಾಡ್
ಹಂದಿ ಮುಳ್ಳಹಂದಿ ಮೋದಿ ಟಾಟ ಅಂತೀನಿ. ಸರಿ ಸರಿ ದಾರಿ ಬಿಡಕ್ಕ. ಈಗಾಗ್ಲೇ ಅವ್ರ ಬೆಡ್ರೂಮ್ ನಲ್ಲಿ ಇಟ್ಟಿರ್ತಾರೆ. ಅವ್ರನ್ನ ಬಾತ್ರೂಮ್ ಕರ್ಕೊಂಡು ಹೋಗಿ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸ್ತಾ ನಾನು ಅವ್ರ ಜೊತೆ ಜಾಲಿಯಾಗಿ ಸ್ನಾನ ಮಾಡ್ತೀನಿ. ನಿಂತ್ಕೊಳ್ಳೆ. ಏನೇ ಒಂದೇ ಬಾತ್ರೂಮ್ ನಲ್ಲಿ ಅವ್ರಿಗೆ ಸ್ನಾನ ಮಾಡಿಸ್ತಾ ಜೊತೆಲಿ ನೀನು ಸ್ನಾನ ಮಾಡ್ತೀಯಾ? ಅದ್ರಲ್ಲಿ ಏನ್ ತಪ್ಪಕ್ಕ? ನಾವಿಬ್ರು ಒಂದೇ ಮಂಚದಲ್ಲಿ ಒಂದೇ ಹಾಸಿಗೆಲಿ ಒಂದೇ ರಗ್ ಹೊತ್ಕೊಂಡ್ ಮಲಗ್ತಿದ್ವಿ. ಈಗ ನಾವಿಬ್ರು ಒಂದೇ ಬಾತ್ರೂಮ್ ನಲ್ಲಿ ಸ್ನಾನ ಮಾಡೋ ತಪ್ಪ? ನಿನ್ನೋ ಸಾಯಿಸ್ಬಿಡ್ತೀನಿ. ನನ್ಗೇನು ಭಯ ಇಲ್ಲ. ನಾನು ಇಲ್ಲಿಗೆ ಬರೋಕ್ ಮುಂಚೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಕ್ಕ. ಯಾಕೆ? ನಾನು ಸೌಮ್ಯ ಮನೆಗೆ ಹೋಗ್ತಾ ಇದ್ದೀನಿ, ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಸವತಿನೇ ಕಾರಣ ಅಂತ. ನನಗೇನಾದ್ರೂ ಆಯ್ತು ಅಂತ ಇಟ್ಕೋ, ನಿನ್ ಸೊಂಟ ಮುರಿದು ಲಾಕಪ್ ಹಾಕ್ತಾರೆ. ಆಮೇಲೆ ನೀನು ಅಮ್ಮ ಮಹಾತಾಯಿ ಮಹಾಕಾಳಿ, ಮೊದ್ಲು ನೀನಿಲ್ಲಿ ನಾಚಾಗ ಹೋಗ್ತೀಯಾ? ಎಲ್ಲಕ್ ಹೋಗ್ತೀಯಾ? ಒಂಟಿಯಾಗಿ ಹೋದ್ರೆ ಯಾರು ಮನೆನೇ ಕೊಡಲ್ಲ ಅಂತಾರೆ. ಅಯ್ಯೋ ಗಂಡನ್ ಕರ್ಕೊಂಡ್ ಬಾ ಅಂತಾರೆ. ಅದಕ್ಕೆ ನನ್ ಗಂಡನ್ ನನ್ ಜೊತೆ ಕಳ್ಸ್ಕೊಟ್ಬಿಡು, ಕರ್ಕೊಂಡ್ ಚಲೋ ಹೇಳ್ಬಿಡ್ತೀನಿ. ಆಗ್ಬಹುದಾ? ನಾನ್ ಕಳ್ಸ್ಕೊಡಲ್ಲ. ಯಾಕೆ? ಅವರು ನಿನ್ ಗಂಡ ಅಲ್ಲ, ಮತ್ತೆ ನನ್ ಗಂಡ. ಮತ್ತೆ ನನ್ ಗಂಡ ಅಂತ ಯಾಕೆ ಹೇಳ್ದೆ? ಅದು ನನ್ನ ಇಷ್ಟ, ನಾನು ಹೇಗ್ ಬೇಕಾದ್ರೂ ಹೇಳ್ತೀನಿ. ಅದೇ ಯಾಕೆ ಅಂತ ನಿಮ್ಮಿಬ್ರಿಗೂ ಸಂಬಂಧ ಇರಬಹುದು ಅಂತ. ಮುಚ್ಚೆ ಬಾಯಿ. ಸಂಬಂಧ ಇದ್ದದ್ದು ನೀನೇನಾದ್ರೂ ಕಣ್ಣಾರೆ ನೋಡಿದ್ಯಾ? ಇಲ್ಲ. ನೋಡ್ದೆ ಇದ್ಮೇಲೆ ವಿನಾಕಾರಣ ಯಾಕೆ ಅಪ್ಪನಿಂದ ಹೊರಸ್ತೆ? ಕಮನ್, ಮೊದ್ಲಿಗೆ ಹತ್ರ ಕ್ಷಮಾಪಣೆ ಕೇಳ್ಕೋ. ಇಲ್ಲಿ ಇವಳು ಕೇಳ್ಕೊಳ್ಳೋ ಕ್ಷಮಾಪಣೆ ನಂಗೆ ಬೇಕಾಗಿಲ್ಲ. ಯಾವ ಬಾಯಿಂದ ನಿಮಗೂ ನನಗೂ ಕೈ ಸಂಬಂಧ ಇದೆ ಅಂತ 10 ಜನಗಳ ಮುಂದೆ ಹೇಳಿದ್ಲು, ಅದೇ 10 ಜನಗಳ ಮುಂದೆ ಪಬ್ಲಿಕ್ ನಲ್ಲಿ ನಾನು ಹೇಳಿದ್ದಲ್ಲ ಸುಳ್ಳು, ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಅದೇ ಬಾಯಿಂದ ಹೇಳ್ಬೇಕು. ಎಲ್ಲರ ಮುಂದೆ ನನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಬೇಕು. ನನ್ನ ದೇಹದಲ್ಲಿ ಕೊಂಚ ಉಸಿರಿರೋವರೆಗೂ ನಾನು ಕ್ಷಮಾಪಣೆ ಕೇಳಲ್ಲ. ನೀನ್ ಕೇಳೋವರೆಗೂ ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಇಲ್ಲಿಂದ ಕದಲಲ್ಲ. ನಿನ್ನನ್ನು ಹ್ಯಾಕ್ ಕದಲಿಸೋದು ಅಂತ ನನಗೆ ಗೊತ್ತು. ನಿನ್ನನ್ನು ಹ್ಯಾಕ್ ನನ್ನ ಕಾಲಿಗೆ ಬೀಳಿಸ್ಕೋಬೇಕು ಅಂತ ನನಗೂ ಗೊತ್ತು. ನೋಡೋಣ. ಹಾಲು ತಗೊಳ್ಳಿ. ಏನಯ್ಯ ಒಳ್ಳೆ ಗುಳ್ಳೆ ನರಿತರ ನೋಡ್ತಿದ್ಯಾ? ಅಮ್ಮ ಅವ್ರ ಕರೀದ? ಯಾಕೆ? ನಾನ್ ನಿನ್ ಕಣ್ಣಿಗೆ ಅಮ್ಮ ಅವ್ರ ತರ ಕಾಣ್ತಾ ಇಲ್ವಾ? ಯಪ್ಪ ಅಡವಿಸಪ್ಪ, ಕುಂಜಪ್ಪನ್ ಮಗ ನಂಜಪ್ಪಂಗೆ ಕನ್ಫ್ಯೂಸ್ ಆಗೈತಲ್ಲಪ್ಪ ನಿನ್ ತಲೆ. ಏನಯ್ಯ ದಿನ 8 ಲೀಟರ್ ಹಾಲು ಕೊಡ್ತೀಯಾ? ಅದಾರ 2 ಲೀಟ್ರ, ಚಂದ್ರ 1 ಲೀಟ್ರ. ಇರೋ 3 ಜನಕ್ಕೆ 3 ಲೀಟರ್ ಹಾಲ? ಮನೆ ಹಾಳಾಗ್ ಹೋಗುತ್ತಷ್ಟೇ. ನೋಡಯ್ಯ, ಇನ್ಮೇಲೆ ಬೆಳಿಗ್ಗೆ 1 ಲೀಟ್ರು, ಸಂಜೆ ಅರ್ಧ ಲೀಟ್ರು, ಗೊತ್ತಾಯ್ತಾ? ಏನಪ್ಪ ಇದು? ಇದೇ ಗಂಡ ನಾ ಬೇರೆ ಮನೆಗೆ ಬಂದ್ಬಿಟ್ನಾ? ಎಲ್ಲ ಏರ್ಪೇರ್ ಆಗೈತೆ ಏನ್ರವ? ಸಂಗಮ್ಮವ್ರ ಮನೆ ಖಾಲಿ ಮಾಡ್ಕೊಂಡು ಹೊಂಟದ್ರ? ಇಲ್ಲ, ಇದೇ ಮನೇಲಿ ಬೆಚ್ಚಗ್ ಹೊದ್ಕೊಂಡು ಮಲಗಿದಾಳೆ. ನೀವು ಅವಳ ಸವತಿ. ಯಪ್ಪ ಅಡವಿಸಪ್ಪ, ಹೆಂಡತಿ ಅಂತ ಹೇಳಕ್ ಕಷ್ಟಪಡೋ ಈ ಕಾಲದಲ್ಲಿ ಸವತಿ ಅಂತ ದರ್ಪದಿಂದ ಹೇಳ್ತಿದ್ಯಲ್ಲವ್ವ? ನೀ ತಲೆ ಹಂಟೆ ಸಾಕ್ ಮಾಡಿ ತಂದಿರೋ ನೀರ್ ಹಾಲು ಹಾಕ್ತೀಯಾ? ಕರ್ಮ. ಲಕ್ಷ್ಮಿ, ಬೇಗ ಬೆಡ್ ಕಾಫಿ ತಗೊಂಡ್ ಬಾ. ಕಾಫಿ ರೆಡಿ. ಚಂಚಲ. ಅಯ್ಯೋ ನೀನಾ? ಅವ್ರಿಲ್ವಾಕ? ಏಯ್ ಬಾರಲ್ಲಿ. ಕಾಫಿ ತಗೊಳ್ಳಿ. ಓಹ್ ಥ್ಯಾಂಕ್ ಯು. ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ಮನ್ನ ಭೇಟಿ ಮಾಡೋದಕ್ಕೂ ಮಾತಾಡೋದಕ್ಕೂ ನಿಮ್ಗೆ ಅವಕಾಶನೇ ಸಿಗ್ಲಿಲ್ಲ. ಅದಕ್ಕೆ ನಾನೇ ತೀರ್ಮಾನ ಮಾಡ್ಕೊಂಡು ಈ ಮನೆಗೆ ಬಂದ್ಬಿಟ್ಟೆ. ಇದನ್ನ ನೀವು ತಪ್ಪು ಅಂತ ಭಾವಿಸೋದಾದ್ರೆ ನಾನು ಈಗಲೇ ಹೊರಟು ಹೋಗ್ತೀನಿ. ಛೇ, ಹಾಗೇನಿಲ್ಲ. ಹಠಮಾರಿ ಹೆಣ್ಣಿಗೆ ಬುದ್ಧಿ ಕಲಿಸಿ ಅವಳು ಒಳ್ಳೆ ಗೃಹಿಣಿಯನ್ನಾಗಿ ಮಾಡೋದಕ್ಕೆ ನೀವು ಬಂದಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಎಷ್ಟು ಸಿಹಿಯಾಗಿದೆ. ಏನು ಸಿಹಿ ನಂದಲ್ಲ, ಕಾಫಿ ಕುಡಿತಾರೋ ನಿನ್ ತುಟಿಗಳ್ದು. ಏನೇ ನಿನ್ ಬಾಯಿಗಷ್ಟು ಬೆಂಕಿ ಹಾಕ? ನಿನ್ ತುಟಿಗಿದ್ದು ತಿಪ್ಪೆಗೆಸ್ಯಾ? ಇನ್ನೊಂದು ನಿಮಿಷ ನೀನಿಲ್ಲಿದ್ರೆ ಈ ಮನೇಲಿ ಇರಾನ್ ಇರಾಕ್ ತರ ಯುದ್ಧ ಶುರು ಆಗುತ್ತೆ. ನಡಿಯಾಚೆ. ನಾನು ಎಲ್ಲಿಗೆ ಹೋಗ್ಲಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ನಾಯಿಗೆ ಬಿಸಾಕ್ಬಿಡ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಇಲ್ಲ ಮಮ್ಮಿ. ಲಕ್ಷ್ಮಿ ಎಲ್ಲಿ ಹಾಳಾಗೋದ್ಲೆ? ಈ ಆಂಟಿ ಅವಳ ಕೆಲ್ಸದಿಂದ ತೆಗ್ದಾಕ್ಬಿಟ್ರು. ನಮ್ಮ ಮನೆಯಿಂದ ಕೆಲ್ಸದಿಂದ ಓಡ್ಸಕ್ಕೆ ಇವ್ರು ಯಾರೇ? ನನ್ ಸಿಸ್ಟರು. ದರಿದ್ರ ಮುಂದೆ ಸಿಸ್ಟರ್.
ಪಾಪು ಮೇಲ್ ಒಂದ್ ಏಟ್ ಹಾಕಿದ್ರೆ ನಿನ್ ಸ್ವಂತ ಮುರಿತೀನಿ. ಇದು ನನ್ನ ಮಗು, ನನಗಿಷ್ಟ ಬಂದ ಹಾಗೆ ಹೊಡಿತೀನಿ, ಸಾಯಿಸ್ತೀನಿ. ಅದನ್ ಕೇಳೋಕೆ ನೀನೇ ಅವಳೆ? ನಿಂತು ಅಂತೀಯಲ್ಲ, ಈ ಮಗುನ ನೀನೊಬ್ಳೆ ಹೆತ್ಯಾ? ಹೌದು, ಭಾಗ್ಯ ನರ್ಸಿಂಗ್ ಹೋಮ್ ನಲ್ಲಿ ವಾರ್ಡ್ ನಂಬರ್ 9 ಬೆಡ್ ನಂಬರ್ 19ರಲ್ಲಿ ನಾನೊಬ್ಳೆ ಹೆತ್ತಿದ್ದೇನೋ ಸರಿ. ನೀನ್ ಹೆತ್ತಿರೋದಕ್ಕೆ ಕಾರಣ ಯಾರು? ನಿನ್ ಗಂಡ ತಾನೇ? ಹೌದು, ಸರಿ ಹೋಯ್ತು. ನಿನಗೂ ನಿನ್ ಗಂಡನಿಗೂ ಕನೆಕ್ಷನ್ ಇದೆ, ನಿನ್ ಗಂಡನಿಗೂ ನನಗೂ ಕನೆಕ್ಷನ್ ಇದೆ. ಸೊ ನಿನ್ನ ಮಗುಗೂ ನನಗೂ ಕನೆಕ್ಷನ್ ಇದ್ದೇ ಇರುತ್ತೆ ಅಲ್ವಾ ಅಕ್ಕ? ತಾಯಿ, ನಿನ್ನ ಕೈ ಮುಗಿತೀನಿ. ಮೊದ್ಲು ಇಲ್ಲಿಂದ ತೊಲಗು. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ನಾನ್ ಹೇಳ್ದ ಹಾಗೆ ಕ್ಷಮಾಪಣೆ ಕೇಳ್ಕೊ. ಕ್ಷಮಾಪಣೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನ್ ಕ್ಷಮಾಪಣೆ ಕೇಳೋವರೆಗೂ ಅವಳು ಇಲ್ಲಿಂದ ಹೋಗೋದಿಲ್ಲ. ಥ್ಯಾಂಕ್ ಯು. ಮನೆ ಬಿಟ್ಟು ಹೋಗುತ್ತೆ. ಏನ್ರಿ ಸ್ವಲ್ಪ ಬೇಗ ಬನ್ನಿ ಇಲ್ಲಿ. ಕಮಿಂಗ್. ಪಾಪು ಪಾಪು ಬಾಯಿಲಿ. ಬಂದೆ ಆಂಟಿ. ಏನ್ರಿ ಮಗುನ್ ಸ್ಕೂಲಿಗೆ ನೀವು ಕರ್ಕೊಂಡು ಹೋಗ್ತೀರಾ ಇಲ್ಲ ನಾ ಕರ್ಕೊಂಡು ಹೋಗ್ಲಾ? ಪರವಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ. ಪಾಪು ಎಲ್ಲ ತಿನ್ಬೇಕು. ನಡಿಮಾ. ಟಾಟಾ ಚಿನ್ನ. ಅಕ್ಕ ನಾ ಹೋಗಿ ಬರ್ತೀನಿ. ಅಕ್ಕ, ನೀನ್ ಎದ್ದು ಊಟ ಮಾಡೋ ಹೊತ್ತಿಗೆ ಅಡಿಗೆ ಆರ್ ಹೋಗುತ್ತಲ್ಲ ಅಂತ ಕಮ್ಮಿ ಮಾಡಿದೆ. ನೀನ್ ಹೊಟ್ಟೆ ಹಸ್ದಾಗ ಅಡಿಗೆ ಮಾಡ್ಕೊ. ಬರ್ತೀನಿ. ನಾ ಸಂಜೆ ಬರೋ ಹೊತ್ತಿಗೆ ಕಾಫಿ ಟಿಫನ್ ಅಷ್ಟೇ ರೆಡಿ ಮಾಡಿಡು. ಬರ್ಲಾ? ಏನೇ ಚಿನ್ನಾರಿ, ನನ್ನೇನೋ ನಿಮ್ಮನೆ ಕೆಲ್ಸಗಳು ಅನ್ಕೊಂಡೇನೆ. ಅಯ್ಯೋ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆಕಾ? ನಾನು ಅವರು ಹೊರಗೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತೀವಿ. ನಿನಗೆ ಕೆಲಸ ಅಲ್ವಲ್ಲ, ನಿದ್ದೆ ಮಾಡೋದೊಂದು ತಾನೆ. ಅದಕ್ಕೆ ಹೇಳ್ದೆ. ಅಂದಾಗೆ ನಿನಗೆ ಬೀಡ್ ಬೀದಿ ತಿರುಗೋ ಅಭ್ಯಾಸ ಇದೆಯಲ್ಲ, ಹೋಗುವಾಗ ಬೀಗ ಹಾಕೊಂಡು ಹೋಗು. ಹುಷಾರು. ಇನ್ನೊಂದ್ ಕೀ ನನ್ನ ಹತ್ರ ಇದೆ, ಯೋಚನೆ ಮಾಡ್ಬೇಡ. ಬಲ್ಲ? ಏನೇ ಇದು? 150 ರೂಪಾಯಿ ಬಿಲ್ಲ? 150 500 ಆದ್ರೂ ನನ್ಗೆ ಯೋಚನೆ ಇಲ್ಲ. ನೀವೆಲ್ಲ ಸೇರಿ ನಾ ಹೇಳಿದ ಕೆಲಸ ಮಾಡಿ ಮುಗಿಸಿದ್ರೆ ಸರಿ. ಇವ್ರು ಡೋಂಟ್ ವರಿ ಸೌಮ್ಯ, ಕೇವಲ 1 ಗಂಟೆ ಒಳಗಡೆ ಅವಳ ಗಂಟು ಮುಟ್ಟೆ ಕಟ್ಕೊಂಡು ಈ ಊರೇ ಬಿಟ್ಟು ಓಡೋಗ್ಬೇಕು. ಹಾಗ್ ಮಾಡ್ತೀವಿ. ಮನೆಗೆ ಹೋಗೋ ಮುಂಚೆನೆ ಒಂದ್ ಬಾಟ್ಲು ರಮ್ ತಗೊಂಡೋಗಿ ಕುಡಿಸಿದ್ರೆ ಕಿಕ್ಕು ನತ್ತಿಗೇರಿ ಬುಗ್ರಿ ಆಡ್ದಂಗ ಆಡ್ತಾಳೆ. ಅಕ್ಕಪಕ್ಕ ಚೆನ್ನಾಗಿ ಗುಡ್ದಾಗ ಹೇಳ್ದೆ ಕೇಳ್ದೆ ಅವಳೇ ಪರಾರಿ ಆಗ್ತಾಳೆ. ಬಂದ್ರೆ ಹೋಗೋಣ? ಬಂದ್ರೆ ಎಲ್ಲೇ ಅವಳು? ಒಳಗಿದ್ದಾನೆ. ಡೋಂಟ್ ವೆರಿ, ನೀವಿಲ್ಲ ಇಲ್ಲೇ ಇರಿ. ಒಳಗಡೆ ಹೋಗ್ಬಿಟ್ಟು ಚೆನ್ನ 4 ಗೂಸ ಕೊಟ್ಬಿಟ್ಟು ಈ ರಮ್ಮನ್ನ ಅವಳಿಗೆ ಕೂಡ್ಸಿ ಜುಟ್ಟು ಹಿಡ್ದು ಎಳ್ಕೊಂಡ್ ಬರ್ತೀನಿ. ಓಕೆ? ಹಾವ್ ಏನ್ರಿ, ನನಗ್ ಸಹಾಯ ಮಾಡ್ತೀನಿ ಅಂತ ಹೇಳಿ ಈಗ ನನ್ ಶತ್ರುಗ್ ಸಪೋರ್ಟ್ ಮಾಡ್ತಿದ್ದೀರಾ? ಸೌಮ್ಯ, ಶಾರದಾ ಅಂದ್ರೆ ನಾನು ಯಾರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇವಳು ಯಾರು ಗೊತ್ತಾ? ನನ್ ಕ್ಲೋಸ್ ಫ್ರೆಂಡು. ನಾವಿಬ್ರು ಬ್ಯಾಂಕ್ ಪೆನ್ ಮುಗಿಸ್ಕೊಂಡ್ ಬಂದವ್ರು. ನಿಜ ಹೇಳ್ಬೇಕು ಅಂದ್ರೆ ನಿನ್ ಗಂಡನ ಪಾಲಿಗೆ ಇವಳು ಭಾಗ್ಯತೆ ಇರುತ್ತೆ. ಇವತ್ತು ಅವಳು ಇರ್ಬೇಕಾಗಿದ್ದ ಜಾಗದಲ್ಲಿ ನೀನಿದ್ಯಾ, ಅದು ನಿಮ್ ಪುಣ್ಯ ಕಲೆ. ನಿನ್ ಗಂಡ ಫುಟ್ಪಾತ್ ನಲ್ಲಿ ಟೈಲರಿಂಗ್ ಮಾಡ್ತಿದ್ದಾಗ ಶಾರದನ ಕಡೆ ಲೈಫ್ ಕೊಟ್ಟಿತ್ತು. ವಂಡರ್ಫುಲ್ ಡಿಸೈನ್ಸ್ ಮಾಡ್ಕೊಟ್ಟು ಸಿಕ್ಕಾಪಟ್ಟೆ ಆರ್ಡರ್ಸ್ ಬರೋ ಹಾಗೆ ಮಾಡಿ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗೋ ಹಾಗೆ ಮಾಡಿದ್ದು ಶಾರದಾ ಟೆಕ್ಸ್ಟೈಲ್. ಅಂದ್ರೆ ನಿನ್ ಮಗಳ ಹೆಸರಲ್ಲ ಕಣೆ, ಇವಳ ಹೆಸರು. ಇವರಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ರು. ಬಟ್ ಪೂರ್ ಫೆಲೋ, ನೀನೇನ್ ಮದ್ವೆ ಮಾಡ್ಕೋಬೇಕಾಗ್ ಬಂತು? ಮಧು ಅಂತ ಗಂಡ ಸಿಗ್ಬೇಕಾದ್ರೆ, ಶಾರದಾ ಅಂತ ಗೆಲ್ತಿ ಸಿಗ್ಬೇಕಾದ್ರೆ 7 ಜನ್ಮ ಪುಣ್ಯ ಮಾಡಿರ್ಬೇಕು. ಸೌಮ್ಯ, ವಿ ಆರ್ ವೆರಿ ಸಾರಿ. ಶಾರದಾ, ಹೋಗಿ ಬರ್ತೀವಿ. ಥ್ಯಾಂಕ್ ಯು. ನಾವು ಬರ್ತೀವಿ ಸೌಮ್ಯ. ಹೋಗ್ತೀವಿ. ಬಾಯ್. ಟಾಟಾ. ಇಲ್ಲ, ನನ್ ಗಂಡನ ನಾನು ಯಾರಿಗೂ ಬಿಟ್ಕೊಡಲ್ಲ. ನನ್ ಗಂಡನ ನಾನು ಯಾರಿಗೂ ಬಿಟ್ಕೊಡಲ್ಲ. ಹಾಗೆ ಜಾಣ ಮರಿ, ಹೊಟ್ಟೆ ತುಂಬಾ ತಿನ್ನಮ್ಮ. ನೋಡು, ನಿಂಗೋಸ್ಕರ ಸ್ವೀಟ್ ತಂದಿದ್ದೀನಿ, ಚಾಕ್ಲೇಟ್ ತಂದಿದ್ದೀನಿ. ಹೌದು, ಯಾವತ್ತೂ ಇಲ್ಲದ್ದು ಇವತ್ತೇನು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ? ನಿನ್ ಕಂಡ್ರೆ ಒಂಥರ ಸ್ಪೆಷಲ್ ಪ್ರೀತಿ. ಮತ್ತ್ಯಾಕ್ ನನ್ ಬಿಟ್ಟೋದೆ? ಅದೆಲ್ಲ ಒಂದು ರಾಮಾಯಣ. ಹೋಗ್ಲಿ, ಈಗ ಯಾಕೆ ಬಂದೆ? ಎಷ್ಟೇ ಆದ್ರೂ ನೀನ್ ನನ್ ಮುದ್ದಿನ ಮಗಳಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ರಾತ್ರಿ ಹೊತ್ತು ನೀನೆಲ್ಲಿ ಮಲಗ್ತೀಯಾ? ನಿನ್ ಡ್ಯಾಡಿ ಎಲ್ಲಿ ಮಲಗ್ತಾರೆ? ಆಂಟಿ ಎಲ್ಲಿ ಮಲಗ್ತಾಳೆ? ನಾನು ಡ್ಯಾಡಿ ಒಂದ್ ರೂಮ್ ನಲ್ಲಿ ಮಲಗ್ತೀವಿ. ಆಂಟಿ ಇನ್ನೊಂದ್ ರೂಮ್ ಅಲ್ಲಿ ಬಾಗ್ಲ ಹಾಕೊಂಡ್ ಮಲಗ್ತಾರೆ. ಸುಳ್ಳು,
ಡ್ಯಾಡಿ ಆಂಟಿ ಒಂದೇ ರೂಮಲ್ಲಿ ಮಲಗ್ತಾರೆ, ನೀನ್ ಬೇರೆ ರೂಮಲ್ಲಿ ಮಲಗ್ತೀಯ ತಾನೇ? ನಾನೇನ್ ಸುಳ್ಳು ಹೇಳ್ತಾ ಇಲ್ಲ, ನೀನೇ ಸುಳ್ಳು ಹೇಳ್ತಾ ಇದ್ಯಾ. ಡ್ಯಾಡಿ ನನ್ ಜೊತೆಲೇ ಮಲ್ಗೋದು. ಹೋಗ್ಲಿ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳು, ಟ್ರೈ ಮಾಡ್ತೀನಿ. ನೀನು ನೇರ ಮನೆಗೆ ಹೋಗಿ, ಡ್ಯಾಡಿ ಡ್ಯಾಡಿ ಈ ಆಂಟಿ ನಂಗೆ ಹಿಡಿಸ್ಲಿಲ್ಲ, ಮಮ್ಮಿನ ಕರ್ಕೊಂಡ್ ಬಾ ಅಂತ ಊಟನೂ ಮಾಡ್ದೆ ಹಠ ಹಿಡಿ. ಹಠನೇ ಹೆಣ್ಮಕ್ಳ ಆಸ್ತಿ, ಗೊತ್ತಾಯ್ತಾ? ಏನ್ ಹೇಳ್ತೀಯ ಡ್ಯಾಡಿ ಹತ್ರ? ಡ್ಯಾಡಿ ಡ್ಯಾಡಿ ಈ ಆಂಟಿನ ಹೊರಗ್ ಕಳ್ಸಿ ಮಮ್ಮಿನ ಕರ್ಕೊಂಡ್ ಬರೋವರ್ಗೂ ಊಟ ಮಾಡ್ದೆ ಹಠ ಹಿಡಿ ಅಂತ ಮಮ್ಮಿನೇ ಹೇಳ್ಕೊಟ್ರು ಅಂತ ಹೇಳು. ಶನಿ ಮುಂಡದೆ, ನಿನಗೂ ನಿಮ್ಮ ಅಪ್ಪನ ಬದಿಲೆ ಬಂದ್ಬಿಡ್ತಲೆ. ನಿನ್ನೆ ಕಣಯ್ಯ ಕಳ್ಮುಂಡೆ ಎಷ್ಟು ಈ ರೀತಿ ಮೋಸ ಮಾಡ್ತಾ ಇದ್ದೀವಿ? ನೋಡಿಬೇಡಯ್ಯ, ನಾನ್ ಮೋಸ ಮಾಡಿಲ್ಲ, ನನ್ ಮಾತು ನಂಬು. ಮಾತಾಡಿದ್ರೆ ನಾಳೆ ಕತ್ತರಿಸಾಕ್ಬಿಡ್ತೀನಿ. ಶಾಂತಿ ಶಾಂತಿ, ಯಾಕಯ್ಯ ಹೆಂಗಸ್ನ ದನ ಬಡದಾಗ ಬಡಿತಾ ಇದೀಯಾ? ಬಡಿಯೋದಷ್ಟೇ ಅಲ್ಲ, ಇವಳ ಕೈ ಕಾಲ ಕತ್ತರಿಸಿ ಪಾಪ ಬರಕಿಲ್ಲ. ತಪ್ಪು. ನಡು ರೋಡಲ್ಲಿ ಹಾಡು ಹಗಲಲ್ಲಿ ಒಂದು ಅಮಾಯಕ ಹೆಂಗಸನ್ನ ಹೊಡೆಯೋದು ಕಾನೂನು ಪ್ರಕಾರ ತಪ್ಪು. ನೀನೇ ಇದನ್ನ ಕೇಳೋದಕ್ಕೆ ನನ್ನನ್ನು ದಬಾಯಿಸ್ತಾ ಇದ್ದಾನಲ್ಲ. ಏನಯ್ಯ, ನೀನೇನ್ ಮನುಷ್ಯನ ಮೃಗನ? ವಿನಾಕಾರಣ ಒಂದ್ ಹೆಂಗಸನ್ ಹೊಡಿತಾ ಇದೆಯಲ್ಲ, ಯಾರಯ್ಯ ನೀನು? ಇವನು ನನ್ ಗಂಡ ಕಂಡ್ರವ. ಗಂಡನ? ಗಂಡ ಆದ್ ಮಾತ್ರಕ್ಕೆ ಹೀಗೆ ಪಬ್ಲಿಕ್ ಆಗಿ ನಡು ರೋಡ್ ನಲ್ಲಿ ಹೊಡಿತಾ ಇದ್ದಾನಲ್ಲ, ಇದು ಯಾವ ನ್ಯಾಯ? ಗಂಡ ಹೆಂಡತಿಗೆ ಈಕ್ವಲ್ ರೈಟ್ಸ್ ಇರೋ ಈ ಮಹಿಳಾ ವರ್ಷದಲ್ಲಿ ಹೆಂಡತಿ ಮೇಲೆ ಕೈ ಮಾಡೋದು ಅಕ್ಷಮ್ಯ ಅಪರಾಧ, ಯುವರ್ ಆನರ್. ಹಾಗೇಳಿ ಮೈ ಲಾರ್ಡ್. ಹೆಂಡತಿ ಅಂದ್ರೆ ಯಾರು? ನಿನಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕೋಳು, ಮಕ್ಕಳು ಹಡ್ದು ಕೈ ಕೊಡೋಳು ಅಂತ ಹೆಂಡತಿ ನೀನ್ ಹೊಡೆಯೋ ಹಾಗೆ ಏನಯ್ಯ ತಪ್ಪಾಡದು? ಏನ್ ತಪ್ಪು ಮಾಡಿದ್ರ? ನಾನ್ ಯಾಕೆ ಹೊಡೆದೆ ಅಂತ ಎದ್ರ ಮೇಲೆ ಹೆಂಗಸನ್ನ ಕೇಳು. ಯೋ, ಹೆಂಗಸು ಗಿಂಗ್ಸು ಅಂದ್ರೆ 32 ಹಲ್ಲು ಉದುರಿಸ್ಬಿಡ್ತೀನಿ, ಹುಷಾರ್. ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ನನ್ನ ಗಂಡ ಒಳ್ಳೆ ಕಟ್ಟು ಮಸ್ತಾಗಿ ಹೀರೋ ಇದ್ದಾಗಿದ್ದಾರೆ ಅಂತ ಇವಳು ಮಸಲತ್ ಮಾಡಿ ಬುಟ್ಟಿಗೆ ಹಾಕೊಳಕ್ ನೋಡಿದ್ರೆ ನಾನು ಬಿಟ್ಟು ಬಿಡ್ತೀನಾ? ತಪ್ಪು. ವಿಷಯ ಏನು ಅಂತ ನೇರವಾಗಿ ಹೇಳ್ದೆ ಸುತ್ತಿ ಬಳಸಿ ಹೇಳೋದು ಕಾನೂನು ಪ್ರಕಾರ ತಪ್ಪು. ನೀನ್ ಮುಚ್ಕೊಳಯ್ಯ ಬಾಯ್ನ. ಅಲ್ಲ, ಈ ಬದನೆಕಾಯಿ ಕೆಜಿಗೆ 3 ರೂಪಾಯಿ ಅಂತ ಎದುರುಗಡೆ ಮನೆಯವ್ರು ಕೊಟ್ಟು ನನ್ ಮನೆ ಮುಂದೆ ಬಂದು ನನಗೂ 3 ರೂಪಾಯಿ ಅಂತ ಹೇಳಿದ್ಲು. ಅಷ್ಟರಲ್ಲಿ ನನ್ ಗಂಡ ಹೊರಗಡೆ ಬರೋದನ್ನ ನೋಡಿ ಹೀ ಅಂತ ನುಲಿತಾ, ನಿಮಗಾದ್ರೆ 28 ಪೈಸೆ ಕಮ್ಮಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲಲ್ಲ. ನನ್ನ ಗಂಡನ ಹತ್ರ ಮಾತ್ರ ಕಮ್ಮಿ ತಗೊಳಕ್ಕೆ ಏನ್ ಕಾರಣ? ಕಳ್ಳ ಸಂಬಂಧ ತಾನೆ? ತಪ್ಪು. ತಾಳಿ ಕಟ್ಟಿದ ಗಂಡನ್ನ ಕೇವಲ 25 ಪೈಸೆಗೆ ತೂಕ ಹಾಕೋದು ತಪ್ಪು. ಎಷ್ಟೋ ಸಲ ಅದಕ್ಕಿಂತ ಕಮ್ಮಿಗೂ ತೂಕ ಹಾಕಿದ್ದಾರೆ ಇವರು. ಯೋ, ಸುಮ್ನಿರಯ್ಯ. ಏನಮ್ಮ, ನಿನ್ ಗಂಡಂಗೂ ಈಕೆಗೂ ಕಳ್ಳ ಸಂಬಂಧ ಇದೆ ಅಂತ ಹೇಳ್ದಿಯಲ್ಲ, ನೀನ್ ನೋಡಿದ್ಯಾ? ನೋಡ್ಲಿಲ್ಲ, ಆದ್ರೂ ಗೊತ್ತು. ತಪ್ಪು. ಸ್ವತಃ ಕಣ್ಣಿಂದ ನೋಡ್ದೆ ಪರಸ್ತ್ರೀ ಮೇಲೆ ಇಂಥ ಅಭಾಂಡವಾದ ಅಪನಿಂದ ಹೊರಿಸೋದು ಮತ್ತೊಮ್ಮೆ ಅಕ್ಷಮ್ಯ ಅಪರಾಧ. ನೀನ್ ಯಾಕಮ್ಮ ಎಲ್ರಿಗೂ 3 ರೂಪಾಯಿ ಕೊಟ್ಟು ಈಕೆ ಗಂಡನ ಮಾತ್ರ 25 ಪೈಸೆ ಕಮ್ಮಿ ಹೇಳಿದೆ? ಕೇಳಿ ನಿಜಾಂಶ ಹೊರಗೆ ಬರುತ್ತೆ. ಇದ್ದರಿದ್ರೆ ನನ್ ಗಂಡ ಸಂಪಾದನೆ ಮಾಡಿದ್ದೆಲ್ಲ ಸಾರಾಗಿ ಸುರಿದು ರಕ್ತವಾಂತಿ ಮಾಡ್ಕೊಂಡು ಆಸ್ಪತ್ರೆಯಲ್ಲಿ ಸಾಯ್ತಾ ಬಿದ್ದಿದ್ದ. ಔಷಧಿ ತರಕ್ಕೂ ಹಣ ಇಲ್ದೆ ಕಣ್ ಬಿಡ್ತಾ ನಾನ್ ವಿಧವೆ ಆಗೋಯ್ತೀನಲ್ಲಪ್ಪ ದೇವ್ರೆ ಅಂತ ಬರ್ತಾಡ್ತಿರುವಾಗ ದೇವ್ರಾಗ್ ಬಂದು 500 ರೂಪಾಯಿ ಸಹಾಯ ಮಾಡಿ ಈ ನನ್ ಗಂಡನ್ ಜೀವ ಸಹಿತ ಉಳಿಸ್ಕೊಟ್ರು ಇವ್ರ ಯಜಮಾನ್ರು. ನನ್ ಒಡ ಹುಟ್ಟಿದ ಅಣ್ಣನ್ಗಿಂತ ಹೆಚ್ಚಾಗಿ ನನ್ ಮಾಂಗಲ್ಯ ಕಾಪಾಡಿ ದೇವ್ರ ಕಂಡ್ರವ ಅಯ್ಯಪ್ಪ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಲಲ್ಲ, ಗೊಟ್ಟು ರಟ್ಟಾಯ್ತು ಅಂತ ಕಣ್ಣೀರಿನ ಕೋಡಿ ಹರಿಸ್ತಾ ಇದ್ದಾಳೆ. ತಪ್ಪು ತಪ್ಪು. ಈ ಕೇಸು ಸಿವಿಲ್ ಕೋರ್ಟ್ ಇಂದ ಹೈಕೋರ್ಟ್ ಹೋಗೋ ಪರಿಸ್ಥಿತಿ ಬಂದಿದ್ರು ಇನ್ನು ಪ್ರತಿ ಕಕ್ಷಿದಾರ ಬಂದು ಸಾಕ್ಷಿ ಹೇಳದೆ ಇರೋದು ಕಾನೂನು ಪ್ರಕಾರ ತಪ್ಪು. ಕರೆಕ್ಟ್ ಆಗಿ ಹೇಳಿದ್ರಿ ಮೈ ಲಾರ್ಡ್. ಅಪ್ಪ ಮಧು, ಈ ಕೇಸು ಯದ್ವಾ ತದ್ವಾ ಎಡವಟ್ಟಾಗಿ ಹೋಗ್ತಾ ಇದೆ, ಬೇಗ ಹೊರಗಡೆ ಬರಬಾರ್ದಾ? ಏನಪ್ಪ ಮಧು, ನಿಮ್ಮ ಆಕೆ ನಿನಗೂ ಆ ತರಕಾರಿ ಹೆಂಗಸ್ಗೂ ಏನೇನೇನೋ ಸಂಬಂಧ ಹೇಳ್ತಿದ್ದಾಳೆ, ಇದಕ್ಕೆ ನೀನೇನ್ ಹೇಳ್ತೀಯಾ? ಬೇರೆ ಹೆಂಗಸರನ್ನ ತಾಯಿ ತಂಗಿರ್ ತರ ಮರ್ಯಾದೆಯಿಂದ ಕಾಣೋ ಗಂಡಸರಿಗೆ ಕೆಟ್ಟ ಸಂಬಂಧ ಕಟ್ಟೋಂಥವ್ರು ಮನುಷ್ಯರಲ್ಲ, ಹಂದಿಗಿಂತ ಕೀಳಾದವರು. ಛೇ, ನಮಸ್ಕಾರ ಮಾವಯ್ಯ. ಓ ಅಳಿ ಅಂದ್ರೆ ಬನ್ನಿ ಬನ್ನಿ,
ಬಿಸಿ ಬಿಸಿ ಇಡ್ಲಿ ವಡೆ ತಿಂದಿವ್ರಂತೆ ಕೂತ್ಕೊಳ್ಳಿ. ಹಬ್ಬಕ್ ಬಂದಿರೋ ಅಳಿಯನ್ ತರ ಸ್ವಾಗತ ಬೇರೆ ಕೇಡು. ಬೇರೆ ಜಾಸ್ತಿ ಅಲ್ಲಾಡ್ಸ್ಬೇಡ್ವೆ. ಆ? ಅಲ್ಲ ಇದ್ದಕ್ಕಿದ್ದಾಗೆ ಕೈ ಕಾಲೆಲ್ಲ ಕಳ್ಸ್ಕೊಂಡು ಹೋಗ್ಬಿಟ್ಟಾವು ಅಂತ. ನೀವು ನನ್ನ ಅನ್ನೋದಿರ್ಲಿ, ಮೊದಲೀತ ಬಂದಿದ್ ಯಾಕೆ ಅಂತ ಕೇಳಿ. ಇನ್ಯಾಕ್ ಬರ್ತಾರೆ? ಅವ್ರ ಯೋಗ್ಯತೆ ಏನು ಅಂತ ಗೊತ್ತಾದ್ಮೇಲೆ ಹಳೆ ಹೆಂಡತಿ ಪಾದ್ವೆ ಗತಿ ಅಂತ ನನ್ ಕರ್ಕೊಂಡ್ ಹೋಗಕ್ ಬಂದಿದ್ದಾರೆ. ಗಂಡನ್ ಮೇಲೆ ಕೋಪ ಮಾಡ್ಕೊಂಡು ತವರ ಮನೆಗೆ ಬಂದಿರೋ ಹೆಂಡತಿಯನ್ನ ಮತ್ತೆ ಕರ್ಕೊಂಡು ಹೋಗೋಕೆ ಸ್ವಾಭಿಮಾನ ಇರೋ ಯಾವ ಗಂಡನೂ ಬರೋದಿಲ್ಲ. ಆದ್ರೆ ನಾನ್ ಬಂದಿದ್ದೀನಿ. ಯಾಕೆ ಗೊತ್ತಾ? ಈ ನಿನ್ನ ಕೆಟ್ಟ ಹಠದಿಂದ ಒಬ್ಬಳ ಅಮಾಯಕರು ಬಹಳ ಹಾಳಾಗ್ಬಾರ್ದು ಅಂತ. ಇನ್ನೂ ಹಾಳಾಗಿಲ್ವಾ ಬಾಬಾ? ನೋ ಮನೆ ಹಾಳ. ಅವಳಿರೋದು ದೇವ್ರಂತ ನನ್ನ ಹಳ್ಳಿನ ಮನೆಯಲ್ಲಿ. ಇನ್ನಂತ ಲೋಪರ್ ಮನೆ ಇದ್ದಿದ್ರೆ ಇಷ್ಟೊತ್ತು ಹಾಳಾಗೋಗಿರೋಳು. ನೀವೇನೇ ತಲೆ ಚಚ್ಕೊಂಡ್ರು ಅವಳ ಮನೇಲಿ ಇರೋವರೆಗೂ ನನ್ನ ಪ್ರಾಣ ಹೋದ್ರೆ ನಾನು ಮನೆ ಹೊಸ ತುಳಿಯಲ್ಲ. ನೋಡು, ಈ ನಿನ್ ಹಠ ಮಾಡ್ತಾನ ಬೇಡ. ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ. ನೀನೇ ಒಳ್ಳೆ ಮನಸ್ಸಿಂದ ಬಂದು ಶಾರದಾ ಹತ್ರ ಕ್ಷಮಾಪಣೆ ಕೇಳ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಲಾಯರ್ ನೋಟಿಸ್ ಬರುತ್ತೆ, ಹುಷಾರ್. ನೀವೇನೇ ಹೇಳಿ ಅಂದ್ರೆ ಪೂಲನ್ ದೇವಿ ತರ ಇರೋ ನನ್ನ ಹೆಂಡತಿ ಮಧ್ಯೆ ಸಿಕ್ಕಿ ವಿಲಿ ಅಂತ ಒದ್ದಾಡ್ತಾ ಇದ್ದೀನಿ. ಅವಳನ್ನು ಮೀರಿಸಿರೋ ಮಗಳು ಇವ್ರಗಳ ಮಧ್ಯೆ ನಾನು ಸ್ವರ್ಗ ಹೋಗ್ತಾ ಇದ್ದೀನಿ. ಸಾಕು. ಏನಯ್ಯ ಇದು? ಬಾಯಿಗೆ ಇಟ್ಕೊಂಡ್ರೆ ಒಳ್ಳೆ ಗುಡುಮ್ಮತ್ತೆ ಒಳಗೊಟ್ಟೋಯ್ತು. ಎಂತ ಇಡ್ಲಿ ಏನಮ್ಮ, ಇಡ್ಲಿ ಒಳ್ಳೆ ಹತ್ತಿ ಇದ್ದಾಗಿದೆಯಮ್ಮ. ಅಳಿ ಅಂದ್ರೆ ಈ ಪತ್ರ ರಿಜಿಸ್ಟರ್ ಮಾಡೋ ಆಫೀಸ್ ಎಲ್ಲಿದೆ? ಸಬ್ ರಿಜಿಸ್ಟರ್ ಆಫೀಸರ್. ಯಾಕೆ? ಮಲ್ಲಿಗೆ ಹೂನಾಗಿರೋ ಇಡ್ಲಿ, ನಾಲಿಗೆ ಹಿತವಾಗಿರೋ ಕಾಯಿ ಚಟ್ನಿಗೆ ನನ್ನ ಆಸ್ತಿನೆಲ್ಲ ಬರ್ಕೊಟ್ಬಿಡೋಣ ಅಂತ. ಯಾಕಾಗಿ ಹೇಳ್ತಿದ್ರೆ? ನನ್ನ ಹೆಂಡತಿ ಮಾಡಾಕೋ ತಿಂಡಿ ಊಟ ತಿಂದು ನಾಲ್ಗೆ ಎಲ್ಲ ಸತ್ತು ಹೋಗಿದೆ. ಹೋಗ್ಲಿ, ಇದನ್ನಾದ್ರೂ ತೃಪ್ತಿ ಆಗ್ತೀನಿ. ತಾತ ಇಡ್ಲಿ ಒಂದೇ ಅಲ್ಲ, ಈ ಆಂಟಿ ಮಾಡೋ ಅಡ್ಗೆನೂ ತುಂಬಾ ಚೆನ್ನಾಗಿರುತ್ತೆ. ನೀವ್ ತಿಂತಾ ಇರಿ, ನನ್ನ ಮಗನ್ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ನನ್ನ ಮೊಮ್ಮಗಳು ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದಾಳೆ. ಅವ್ರ ಅಮ್ಮ ಇಲ್ವಲ್ಲ, ಬಾಯಿ ತುಂಬಾ ಮಾತಾಡ್ತಾಳೆ, ಹೊಟ್ಟೆ ತುಂಬಾ ತಿಂತಾಳೆ, ಕಣ್ ತುಂಬಾ ನಿದ್ದೆ ಮಾಡ್ತಾಳೆ. ಮೈ ಶಾರದಾ ಇಸ್ ಅ ಗುಡ್ ಗರ್ಲ್. ಒಂದ್ ಪಪ್ಪಿ ಕೊಡ್ರಜ. ಹೋಗಮ್ಮ. ನೈಸ್ ಗರ್ಲ್, ಬಾ. ನಮ್ ಪಾಪುನು ಶಾರದನು ಇಷ್ಟೊಂದು ಅನ್ಯೋನ್ಯವಾಗಿ ಹೊಂದ್ಕೊಂಡಿರೋದನ್ನ ನೋಡ್ತಾ ಇದ್ರೆ ಇವರಿಬ್ರನ್ನು ಈ ಜನ್ಮದಲ್ಲಿ ಬೇರೆ ಮಾಡೋದಕ್ಕೆ ಆಗಲ್ಲ ಅನ್ಸುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ನಾನು ಯಾತಕ್ಕೆ ಇಲ್ಲಿ ಬಂದೆ ಗೊತ್ತಾ? ಏನಾದ್ರೂ ಉಪಾಯ ಮಾಡಿ ಶಾರದಳನ್ನ ಈ ಮನೆಯಿಂದ ಓಡಿಸಿ ನನ್ನ ಮಗಳನ್ನ ಮತ್ತೆ ನಿಮ್ ಜೊತೆ ಸೇರಿಸ್ಬೇಕು ಅಂತ ಆಸೆ. ಆದ್ರೆ ಈಗ ನನಗೆ ಏನನ್ಸುತ್ತೆ ಗೊತ್ತಾ? ನನ್ನ ಮಗಳು ಎಲ್ಲಾದ್ರೂ ಹಾಳಾಗೋಗ್ಲಿ, ಶಾರದನೇ ಶಾಶ್ವತವಾಗಿ ಮನೇಲಿ ಇರಬಾರ್ದಾ ಅಂತ. ಅಂದ್ರೆ ಇಂಥ ಹುಡುಗಿ ನಿಮಗೆ ತಪ್ಪಿಸಿ ಹಠಮಾರಿಯಾಗಿರೋ ನನ್ನ ಮಗಳನ್ನ ಕಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಗಜಂ ಅಮ್ಮ ಶಾಂತಿ ಸೌಮ್ಯ ಎಲ್ಲ ಬೇಗ ಬನ್ರಿ. ಅಪ್ಪ ಅಳಿದೇವ್ರ ಮನೆಗೆ ಹೋಗಿ ರಾವ್ ಬೌದ್ರಾಗ್ ಬಂದವ್ರೆ ನೋಡಿ ಅಮ್ಮ. ಅಯ್ಯೋ ಇದೇನ್ರಿ, ನಿಮಗೇನ್ ಬಂತು? ಈ ವಯಸ್ಸಲ್ಲಿ ಹೀಗೆ ಡ್ರೆಸ್ ಬದಲಾಯಿಸ್ಕೊಂಡ್ ಬಂದಿದ್ದೀರಲ್ಲ? ಬದಲಾಯಿಸ್ಕೊಂಡು ಬಂದಿರೋದು ಬರೀ ಡ್ರೆಸ್ ಮಾತ್ರ ಅಲ್ವೇ ಯಾಂದಳ್ಳಿ, ಮನಸ್ಸನ್ನು ಬದಲಾಯಿಸ್ಕೊಂಡು ಹೊಸ ಮನುಷ್ಯನಾಗಿ ಬಂದಿದ್ದೀನಿ. ಅಮ್ಮ, ನನ್ನ ಗಂಡನ ವಶೀಕರಣ ಹಾಕ್ತಾಗೆ ನಿನ್ ಗಂಡನಿಗೂ ಹಾಕಿದ್ದಾಳೆ ಆ ಶಾರದಾ. ಹಾಕಿದಾಳೆ, ಆದ್ರೆ ಹಾಕಿದ್ದು ಮಲ್ಲಿಗೆ ಹೂವಿನಂತ ಇಡ್ಲಿ ಚಟ್ನಿನ. ಪರಿಶುದ್ಧವಾದ ಅವಳ ಮನಸ್ಸು. ಸಾಕ್ ಸುಮ್ನೆ ರೀ, ಅವಳ ತಲೆ ಮೇಲೆ ಕೂರಿಸ್ಕೊಂಡು ಮೆರಿಬೇಡಿ. ನಾನು ಮೆರಿತಾ ಇಲ್ವೇ ಪ್ರಾರಬ್ಧ? ಆ ಸೀತಾ ಮಾತೆ ಮೇಲೆ ಕೆಟ್ಟ ಅಪವಾದವನ್ನು ಹೊರಿಸಿದ ಹಾಗೆ ಶಾರದಾ ಮೇಲೆ ಸುಳ್ಳು ಅಪವಾದವನ್ನು ಹೊರಿಸಿ ಸ್ವರ್ಗವಾಗಿರ್ಬೇಕಾದ ಮನೆಯನ್ನ ನರ್ಕ ಮಾಡಿ ಸ್ವಲ್ಪವೂ ಜವಾಬ್ದಾರಿ ಇಲ್ಲದೆ ಕೊಬ್ಬರಿಂದ ದುರಹಂಕಾರದಿಂದ ಧೀವಾಕ್ನಿಂದ ತವರು ಮನೆಗೆ ಓಡ್ ಬಂದಿದ್ದಾಳೆ ಈ ನಿನ್ನ ಮಗಳು. ನಿನ್ನಿಂದ ನರ್ಕವಾಗಿದ್ದ ಮನೇನ ಆ ಹುಡುಗಿ ಸ್ವರ್ಗವಾಗಿ ಬದಲಾಯಿಸಿದಾಳೆ. ಸಾಕ್ ಸುಮ್ನೆ ರೀ, ನರಕ ಸ್ವರ್ಗ ಏನು ಅಂತ ನನಗೂ ಗೊತ್ತು. ಏನಮ್ಮ ನಿನಗೆ ಗೊತ್ತಿರೋದು? ಗಂಡಸು ಬೆಳಿಗ್ಗೆಯಿಂದ ದುಡ್ದು ದಳದು ಸಂಜೆ ಮನೆಗೆ ಬಂದಾಗ ಹಸನ್ಮುಖದಿಂದ ಯಾವ ಹೆಂಡತಿ ಬಾಗಿಲು ತೆಗಿತಾಳೋ ಆ ಮನೆನೇ ಸ್ವರ್ಗ. ಯಾವ ಹೆಂಡತಿ ತನ್ನ ಗಂಡನನ್ನ ಪ್ರೀತಿಯಿಂದ ನಗನಗ್ತಾ ಮಾತಾಡಿಸಿ ಅವನ ಕಷ್ಟವನ್ನು ಮರೆಸ್ತಾಳೋ ಆ ಮನೆನೇ ಸ್ವರ್ಗ. ಗಂಡನ ಇಷ್ಟನ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮನೇನ ಮನಸ್ಸನ್ನ ಯಾವ ಹೆಂಡತಿ ಶುಚಿಯಾಗಿ ಇಟ್ಕೊಂಡಿರ್ತಾಳೋ ಆ ಮನೆನೇ ಸ್ವರ್ಗ. ಇದೆಲ್ಲ ನಿನಗೆ ಗೊತ್ತಿದ್ದಿದ್ರೆ
ಗಂಡ ಮಗುನ ಬಿಟ್ಟು ನಿನಗೆಲ್ಲ ಬರ್ತಿದ್ಯೇನಮ್ಮ? ಅಂತೂ ಒಂದ್ ಸಾರಿ ಕಪಾಳ ಮೋಕ್ಷ ಆದ್ಮೇಲೆ ತಾಂಬೂಲ ಕೊಡೋವರೆಗೂ ಬಂದಿದ್ದೀಯ. ವೆರಿ ಗುಡ್, ಕೀಪ್ ಇಟ್ ಅಪ್. ಮೈಸೂರು ಹೋಗೋದಕ್ಕೆಲ್ಲ ರೆಡಿ ಮಾಡಿದೀಯಾ? ಮಾಡಿದ್ದೀನಿ. ನಮಸ್ಕಾರ ಮಾವಯ್ಯ. ಬನ್ನಿ ಹೇಳಿ ಅಂದ್ರೆ ಕೂತ್ಕೊಳ್ಳಿ. ನನ್ನ ಹೆಂಡತಿ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳಿ ಅಂದ್ರೆ ನಿಮ್ ಹೆಂಡತಿ ಜೊತೆ ನೀವು ಮಾತಾಡೋದಕ್ಕೆ ನಮ್ ಪರ್ಮಿಷನ್ ಬೇಕಾ? ಧಾರಾಳವಾಗಿ ಕರ್ಕೊಂಡು ಹೋಗಿ. ಸ್ವಲ್ಪ ಹೊತ್ತು ನೀವು ಪ್ರೈವೇಟ್ ಆಗಿ ಮಾತಾಡಿದ್ರೆ ಒಂದ್ ಒಳ್ಳೆ ನಿರ್ಧಾರಕ್ಕೆ ಬರ್ಬೋದು. ಹೋಗಮ್ಮ. ಹ್ಮ್. ಹ್ಮ್. ಹೋಟೆಲ್ ಊಟ ಮಾಡಿ ನಾಲ್ಗೆ ಕೆಟ್ಟು ಹೋಗಿದೆ, ಮನೆ ಊಟ ಮಾಡೋಣ ಅಂತ ಬಂದಿದ್ದೀರಾ? ಹೌದು. ಇಂಥ ದಿನ ಬಂದೇ ಬರುತ್ತೆ ಅಂತ ನಂಗೆ ಗೊತ್ತಿತ್ತು. ಹೌದಾ? ಹ್ಮ್. ನಿಮ್ ಹೆಸರು ತಾನೇ ಸೌಮ್ಯ? ಹೌದು. ನೀವು ಎಲ್ಲಿವರೆಗೂ ಓದಿದ್ದೀರಾ? BSc, ನಿಮ್ ಗಂಡ? SSLC. ಅಂದ್ರೆ BSc ಓದಿರೋ ನೀವು ಆಫ್ಟರ್ ಆಲ್ SSLC ವರ್ಗೂ ಓದಿರೋ ಗಂಡನ್ನೇ ಕಟ್ಕೊಂಡಿದ್ದೀರಾ? ಹೌದು, ನಮ್ ತಂದೆನೇ ಈ ಮದ್ವೆ ಮಾಡಿದ್ದು. ಅಂದ್ರೆ ನಿಮಗಿಷ್ಟ ಇಲ್ದಿರೋ ಈ ಮದ್ವೆನ ನಿಮ್ ತಂದೆನೆ ಬಲವಂತಿಂದ ಮಾಡಿದ್ರು? ಹೌದು. ಅಬ್ಜೆಕ್ಷನ್ ಯುವರ್ ಆನರ್. ಇಷ್ಟ ಇಲ್ದೇನೆ ಆತನ ಮಗುಗೆ ಈಕೆ ತಾಯಿ ಆಗಿದಾಳ? ತಪ್ಪು, ಕಾನೂನು ಪ್ರಕಾರ ತಪ್ಪು. ವಿಚಾರಣೆ ನಡೀತಿರ್ಬೇಕಾದ್ರೆ ಮಧ್ಯ ಬಾಯಿ ಹಾಕೋದು ತಪ್ಪು. ಎಸ್, ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ನಿಮ್ ಗಂಡನ ಮೇಲೆ ನಿಮಗೆ ತುಂಬಾ ಪ್ರೀತಿ ಅಲ್ವಾ? ಹೌದು. ಇತ್ತೀಚೆಗೆ ನೀವು ನಿಮ್ ಗಂಡನ್ನ ಭೇಟಿಯಾಗಿದ್ರಾ? ಆಗಿದ್ವಿ. ಎಲ್ಲಿ, ಯಾವಾಗ, ಯಾಕೆ, ಹೇಗೆ? ಹೋದ್ವಾರ ಅವ್ರು ನನ್ನ ತವ್ರ ಮನೆಗ್ ಬಂದಿದ್ರು. ಬಂದ ಕಾರಣ? ಹ್ಮ್. ನಿಮ್ಮನ್ ಕರ್ಕೊಂಡು ಹೋಗಕ್ಕ? ಇಲ್ಲ, ಮತ್ತೆ ನನ್ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಮಗುನ ಯಾಕೆ ಹೊಡೆದೆ ಅಂತ ನನ್ನ ಸಿಕ್ಕಾಪಟ್ಟೆ ಹೊಡೆದ್ರು. ಏನು, ನಿಮ್ ಮಗುನ ನೀವು ಹೊಡೆದ್ರ? ಹೌದು. ಎಲ್ಲಿ? ಅವಳು ಓದ್ತಿರೋ ಕಾನ್ವೆಂಟ್ ಅಲ್ಲಿ. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಬೈ ದ ಬೈ, ನೀವ್ಯಾಕೆ ಮಗುನ್ ಹೊಡೆದಿದ್ದು? ನನ್ನ ಮನೆಗ್ ಬಂದು ನನ್ನ ಸ್ಥಾನದಲ್ಲಿ ಸೇರ್ಕೊಂಡಿರೋ ಆ ಶಾರದನ ಮನೆ ಬಿಟ್ಟು ಓಡಿಸಿ ನನ್ನನ್ನು ಕರ್ಕೊಂಡು ಹೋಗಕ್ಕೆ ನಿಮ್ಮ ಅಪ್ಪಂಗೆ ಹೇಳು ಅಂತ ಹೇಳ್ದೆ. ಅವ್ರು ಕೇಳಲಿಲ್ಲ. ಇಲ್ ನೋಡಿ. ಏನ್ರಿ, ಅವರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ಸದ್ಯ ಈಗ್ಲಾದ್ರೂ ಬಂದಿಯಲ್ಲ. ಅವರೆಲ್ಲ ಮದ್ವೆ ಹೋಗ್ತಾ ಇದ್ದಾರೆ. ಮುಹೂರ್ತ ನೀನು ಹೋಗೋದಕ್ ಮುಂಚೆ ನೀನು ಹೋಗಿ ಸೇರ್ಕೊ. ಮದ್ವೆನಾ? ಯಾರಿಗೆ? ಇನ್ಯಾರಿಗೆ? ನಿನ್ ಗಂಡನ್ಗೋ ಶಾರದಲ್ಗೋ? ತಪ್ಪು, ಕಾನೂನು ಪ್ರಕಾರ ತಪ್ಪು. ಯಾವುದು? ಮಂಗಳವಾದ್ಯ ಬಾರಿಸೋದಕ್ಕೆ ಹಣ ತಗೊಂಡು ಯಾರೋ ಕೆಲಸಕ್ಕೆ ಬಾರ್ದವ್ರು ನಿಲ್ಲಿಸಿ ಅಂದ ತಕ್ಷಣ ಬಾರಿಸೋದನ್ನ ನಿಲ್ಲಿಸಿದ್ದು ತಪ್ಪು. ಬಾರಿಸಿ ಬಾರಿಸಿ. ನೋಡಿ, ಕಾನೂನು ತಿಳಿದಿರೋ ನೀವೇ ಈ ಮದ್ವೆ ನಡೆಸ್ತಿದ್ದೀರಲ್ಲ, ಇದು ಸರಿನಾ? ಮದುವೆ ಅನ್ನೋ ಮಂಗಳ ಕಾರ್ಯಕ್ಕೆ ಯಾವ ಅಡ್ಡಿನೂ ಬರಬಾರ್ದು ಅಂತಲೇ ಕಾನೂನು ತಿಳಿದಿರೋ ನಾನು ಮುಂದೆ ನಿಂತಿರೋದು. ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ಸಂಪ್ರದಾಯ. ಓ, ಬಂದೆ ಬಂದೆ. ಮೊದ್ಲು ಗಂಧ ತಗೊಮ್ಮ. ಎಂತ ವಿಚಿತ್ರ ನಮ್ಮ. ಇಷ್ಟು ದಿವಸ ಬೆಂಕಿ ಚೆಂಡ್ ಎಸೆತಿದ್ದೋಳು ಇನ್ಮೇಲೆ ಇವತ್ತು ಗಂಧ ಚೆಲ್ತಿದ್ದಾಳೆ. ಎಲ್ಲ ಶುಭಶಕನ ನಮ್ಮ. ಯೋಚನೆ ಮಾಡಬೇಡ. ಅತ್ತೆ ನಿಮ್ಮನ್ನೇ. ನನ್ನಮ್ಮ? ನಿಮ್ ಮದ್ವೆ ಆದ ಗಳಿಗೆಯಿಂದ ಇದುವರೆಗೂ ಒಂದು ದಿನ ಆದ್ರೂ ನಿಮ್ ಬಾಯಿಂದ ಅತ್ತೆ ಅನ್ನೋ ಪದ ಕೇಳಿಲ್ವಲ್ಲಮ್ಮ. ನಾನ್ ಬದುಕಿರುವಾಗ್ಲೇ ಇನ್ನೊಂದ್ ಮದ್ವೆ ಮಾಡೋ ಧರ್ಮನ ನೀವಾದ್ರೂ ಹೇಳಿ ಅತ್ತೆ. ಹೇಳೋದಕ್ಕೂ ಕೇಳೋದಕ್ಕೂ ನಾನ್ ಯಾರಮ್ಮ? ನಾನೆಷ್ಟೇ ಆದ್ರೂ ತೀರ್ಪೇವಳಲ್ವಾ? ಓ, ಬನ್ನಿ ಪ್ರಸಾದ್, ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಮುಹೂರ್ತದ ಟೈಮ್ಗೆ ಕೂತ್ಕೊಂಡಿದ್ದೀವಿ. ನನ್ನನ್ನ ಕರ್ದೆ ಅಮ್ಮ?
ನಿಜವಾಗ್ಲೂ ನೀ ಮನುಷ್ಯನ? ನಾನು ಮನುಷ್ಯ ಅಲ್ಲಮ್ಮ. ಒಂದು ವೇಳೆ ಮನುಷ್ಯ ಆಗಿದ್ರೆ ನಿನ್ ಕಪಾಳಕ್ಕೆ ಅವತ್ತೇ ಹೊಡೆದು ನಿನ್ ಸಂಸಾರನ ನೆಟ್ಟಿಗೆ ಮಾಡ್ತಿದ್ದೆ. ಈಗ್ಲೂ ಆ ರೀತಿ ಯಾಕೆ ಮಾಡ್ಬಾರ್ದಪ್ಪ? ನನ್ ಕಪಾಳಕ್ಕೆ ಹೊಡಿತೀಯೋ ಇಲ್ಲ ಹಲ್ಲನೆ ಮುರಿತೀಯೋ? ನನ್ ಸಂಸಾರನ ನೆಟ್ಟಗ್ ಮಾಡಪ್ಪ. ನೋಡಮ್ಮ, ಅನಾರೋಗ್ಯದಿಂದ ಇರೋರ್ಗೆ ಇಂಜೆಕ್ಷನ್ ಕೊಟ್ರೆ ಗುಣವಾದ್ರು ಆಗ್ತಾರೆ. ಸತ್ತಿರೋರ್ಗೆ ಇಂಜೆಕ್ಷನ್ ಕೊಟ್ರೆ ಸೂಜಿನೇ ಒಳಗೋಗಲ್ಲಮ್ಮ. ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನಮ್ಮ ಪ್ರಯೋಜನ? ಏನು ಅಲ್ಲಿ ಮುಹೂರ್ತ ಟೈಮ್ ನೀರೋಗ್ತಾ ಇದೆ, ಇಲ್ಲಿ ಹರಿಕತೆ ಮಾಡ್ತಾ ನಿಂತಿದ್ದೀರಲ್ಲ. ಬನ್ನಿ, ಅಲ್ಲಿ ಕರಿತಾ ಇದ್ದಾರೆ. ಈಗ ಹೊರಟೆ ಅಮ್ಮ. ಶಾಂತಿ, ಹಾಯ್ ಸೌಮ್ಯ. ಯಾವಾಗ್ಲೂ ಅತ್ತಿಗೆ ಅಂತ ಕರಿತಿದ್ದು ಬಾಯಿನಿಂದ ನನ್ನ ಹೆಸರು ಕರಿತಿದ್ಯಾ? ಮಾತು ಕಲ್ಸಿರೋ ನಾಯಿನ ಪ್ರೀತಿಯಿಂದ ಕರೆದ್ರೆ ಅದು ಬಾಳ ಅಲ್ಲಾಡಿಸ್ಕೊಂಡು ಓಡ್ ಬರುತ್ತೆ. ಅಹಂಕಾರದಿಂದ ಅಂದ್ರೆ ಅದು ಗುರ್ರ ಅನ್ನುತ್ತೆ. ಬರ್ತೀನಿ. ಅಮ್ಮ, ಏನಮ್ಮ ಇದು? ನಿನ್ನ ಮಗಳು ಕುತ್ಕೆಲ್ಲಿರೋ ತಾಳಿ ಕಿತ್ತಾಕಿ ಈಗ ಇನ್ನೊಂದು ತಾಳಿ ಸಿದ್ಧ ಮಾಡ್ತಿದೀಯಾ? ಅಯ್ಯೋ ಹುಚ್ಚ ಹುಡುಗಿ, ಶ್ರೀಮಂತ ಅನ್ನೋ ದರ್ಪದಿಂದ ತಾಳಿನ ಬಂಗಾರದ ಚೈನಲ್ಲಿ ಮಾಡಿಸಿ ಹಾಕೊಂಡ್ರು ಕಿತ್ತು ಹೋಗುತ್ತೆ. ಅದಕ್ಕೆ ಅರಿಶಿನ ಚೆನ್ನಾಗಿ ಮೆತ್ತಿ ಹಳದಿ ದಾರದಲ್ಲಿ ಹಾಕೊಂಡ್ರೆ ಗಟ್ಟಿಯಾಗಿರುತ್ತೆ. ಕೇಳಿಸ್ತಾ ಇಲ್ವಾ ನಿನಗೆ? ನಾನ್ ತವ್ರ ಮನೆಗೆ ಓಡ್ ಬಂದಾಗ್ಲೆಲ್ಲ ನಾನ್ ತಪ್ಕೊಂಡು ಕಣ್ಣೀರ್ ಸುಸಿ ಸಮಾಧಾನ ಪಡಿಸ್ತಿದ್ದೆ. ಈಗ ಇಷ್ಟು ಜೋರಾಗಿ ನಾನು ಮಾತಾಡ್ತಿದ್ರು ಕಿವಿಡಿ ಹಾಕೋತಿದ್ಯಲ್ಲ. ಮಾತಾಡಮ್ಮ, ಈ ಮದ್ವೆ ನಿಲ್ಸಿ ಅಂತ ಹೇಳಮ್ಮ. ಯಾಕೆ ಕತ್ತೆ ಹಂಗ್ ಕಿರ್ಚ್ಕೊಂತಾ ಇದ್ಯಾ? ಇದು ಕಲ್ಯಾಣ ಮಂಟಪ, ನಡೀತಾ ಇರೋದು ವಿವಾಹ ಮಹೋತ್ಸವ. ನೀನೇನಮ್ಮ ಮದುವೆ ಮಂಟಪದಲ್ಲಿ ಪುರೋಹಿತರು ತಾಳಿ ಬೇಕು ಅಂತ ಕೂಗ್ತಾವ್ರೆ. ನೀನ್ ನೋಡ್ರೆ ತಾಳಿ ಹಿಡ್ಕೊಂಡು ತಾಳ್ಮೆಯಿಂದ ಕೂತಿದ್ಯಾ? ಬೇಗ ಕೊಡು. ಹೋಗ್ತೀನಿ. ನೀನಾದ್ರೂ ಹೇಳಿ ಮತ್ತೆ ನಿಲ್ಸಣ್ಣ. 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡಿಸು ಅಂತಾರೆ. ನೀನ್ ನೋಡ್ರೆ ಮದುವೆ ನಿಲ್ಸು ಅಂತ ಇದೆಯಲ್ಲ. ನನಗೆ ಬೇಕಾದಷ್ಟು ಕೆಲಸ ಇದೆ, ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಹಾಗಾಗಿ ಹಲೋ, ನಿಮಗೆಲ್ಲ ಗೊತ್ತೇ ಇದೆ. ನೀವಾದ್ರೂ ನಂಗೆ ಸಹಾಯ ಮಾಡಿ, ನನ್ ಮಾತು ಕೇಳಿ. ಹೋಗಿ ನಿನ್ನ ಮಾತ ಸುತ್ತಮುತ್ತ ಅವ್ರಿವ್ರ ಮಾತು ಕೇಳಿ ನನ್ನ ಕಿವಿ ತುಂಬೋಗಿದೆ. ಇನ್ನು ನಿನ್ನ ಮಾತು ನಾನು ಎಲ್ಲಮ್ಮ ಇಟ್ಕೊಳ್ಳಿ. ಶಾಸ್ತ್ರಿಗಳೇ, ಏನು ಅಂದ್ರೆ? ನಾನ್ ಕರೀದೆ ಹೋದ್ರು ನೀವು ಈ ಶುಭ ಮುಹೂರ್ತಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ವಿಟೇಷನ್ ಕೊಡ್ತಾ ಇದ್ದೆ, ಆದ್ರೆ ನಿಮ್ ಅಡ್ರೆಸ್ ಮರ್ತ್ಬಿಟ್ಟೆ. ಪಾಪು, ಏನ್ ಡ್ಯಾಡಿ? ಇವನ್ ಕರ್ಕೊಂಡು ಹೋಗಿ ಜಮಖಾನದ ಮೇಲೆ ಮುಂದಿನ ಸಾಲಲ್ಲೇ ಕೂಡ್ಸಮ್ಮ. ಈ ಮದುವೆನ ಕಣ್ತುಂಬಾ ನೋಡ್ಲಿ. ಸರಿ ಡ್ಯಾಡಿ, ಬನ್ನಿ ಆಂಟಿ. ನಾನು ಆಂಟಿನ? ಹೌದು, ಕಾಲಕ್ಕೆ ತಕ್ಕಾಗೆ ನಾವು ಬದಲಾಗ್ಬೇಕು ಆಂಟಿ. ಯಾವ್ಯಾವ ಟೈಮ್ನಲ್ಲಿ ಏನೇನ್ ಆಗ್ಬೇಕೋ ಅದೇ ಆಗತ್ತೆ. ಅದನ್ನೇ ಟೈಮ್ ಅಂತ ಅನ್ನೋದು. ನಾನು ಅವತ್ತೇ ಹೇಳಿದ್ನಲ್ಲ, ಅಲ್ಲಿರೋ ಆಂಟಿ ಅಮ್ಮ ಆಗ್ತಾಳೆ, ಅಮ್ಮ ಆಗಿರೋ ನೀನು ಆಂಟಿ ಆಗ್ತೀಯ ಅಂತ. ಅದೇ ಆಯ್ತು. ಇದನ್ನೇ ಟೈಮು ಅನ್ನೋದು. ಮಕ್ಕಳೇ ದೇವ್ರು ಅಂತ ಹೇಳೋದು ಸತ್ಯ. 6 ತಿಂಗಳು ಎದುರಿಗಿಲ್ದೇ ಇದ್ರೆ ಅಮ್ಮನ್ನೇ ಮರೆತು ಬಿಡುತ್ತವೆ ಎಳೆ ಚಿಗುರು. ಒಂದ್ ಕೆಲಸ ಮಾಡಿ, ಅಕ್ಷತೆಯನ್ನು ಕೈಲಿಟ್ಕೊಂಡು ಮುಂದಿನ ಸಾಲಲ್ಲೇ ಕೂತಿರಿ. ಇನ್ ಸ್ವಲ್ಪ ಹೊತ್ತಿಗೆ ಅರ್ಚಕರು ಮಾಂಗಲ್ಯ ಎಂತಂತು ನಾನೇನಾ ಅಂತ ಹೇಳ್ತಾರೆ. ಮಾಂಗಲ್ಯ ಧಾರಣೆ ಆಗುತ್ತೆ. ಕೈಲಿರೋ ಅಕ್ಷತೆಯನ್ನು ಹಾಕಿ ಕಂಟು ಪೂರ್ತಿ ತಿಂದು ಗೌರವದಿಂದ ಹೊರಟೋದಿ. ಇಲ್ಲ, ನಾನು ಹೋಗಕ್ ಬಂದಿಲ್ಲ ರೀ, ನಿಮ್ ಜೊತೆ ಬಾಳಕ್ ಬಂದಿದ್ದೀನಿ. ಅದು ಮುಗಿದೋದ ಕತೆ. ನನ್ನ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಇಲ್ಲಿ ಹಿರಿಯರೆಲ್ಲ ಸೇರಿದ್ದಾರೆ. ಅವರೆಲ್ಲರ ಮುಂದೆ ನಿಂಗೇನ್ ಜೀವನಾಂಶ ಬೇಕೋ ಕೇಳು, ಕೊಟ್ಬಿಡ್ತೀನಿ. ಬೇಡ, ನನಗ್ ಜೀವನಾಂಶ ಬೇಡ. ನನಗ್ ಜೀವನ ಬೇಕು, ನಿಮ್ ಜೊತೆ ಬಾಳ್ಬೇಕು. ನಾನ್ ದುರಹಂಕಾರದಿಂದ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ನೀವ್ ಹೇಳಿದ ಹಾಗೆ ನನ್ ಜೊತೆಲಿದ್ದ ದರ್ಪ, ದುರಹಂಕಾರ, ಸೇಡು, ಹೊಟ್ಟೆ ಉರಿ, ಹಟ್ ಮಾಡಿತನ ಎಲ್ಲಾ ತೊರೆದು ಬಂದಿದ್ದೀನಿ. ನಾನ್ ಮಾಡಿದ ತಪ್ಪಿಗೆ ನೀವೇನ್ ಶಿಕ್ಷೆ ಕೊಟ್ರು ಅನುಭವಿಸಕ್ ಸಿದ್ಧವಾಗಿದ್ದೀನಿ. ದಯವಿಟ್ಟು ನನ್ ಕೈ ಬಿಡ್ಬೇಡಿ ಅಂದ್ರೆ. ನೀನ್ ಮಾಡಿದ ತಪ್ಪಿಗೆ ಕ್ಷಮೆ ನೀಡ್ತಾಳೋ ಇಲ್ಲ ಶಿಕ್ಷೆ ವಿಧಿಸ್ತಾಳೋ ಅದು ಆಕೆಗೆ ಸೇರಿತು. ನನ್ನ ದೇಹದಲ್ಲಿ ಉಸಿರಿರೋವರೆಗೂ 10 ಜನಗಳ ಮುಂದೆ ನಾನ್ ನಿಜ ಹೇಳಲ್ಲ ಅಂತಿದ್ದೆ. ಈಗ ನನ್ನ ದೇಹದಲ್ಲಿ ಉಸಿರಿರೋವಾಗ್ಲೇ ಇಲ್ಲಿರೋ ಜನಗಳ ಮುಂದೆ ನಾನ್ ನಿಜ ಹೇಳ್ತಾ ಇದ್ದೀನಿ. ನೀವು ಗಂಗೆ ಅಷ್ಟೇ ಪವಿತ್ರವಾದವರು. ನಿಮಗೂ ನನ್ ಗಂಡನ್ಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಇಲ್ಲಿರೋ ಜನಗಳ ಮುಂದೆನೆ ನಾನ್ ನಿಮ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ.
ಜನಗಳ ಮುಂದೆ ನಿನ್ ಕೈ ಕಾಲು ಹಿಡಿಸ್ಕೊಂಡು ನಿನಗೆ ಅವಮಾನ ಮಾಡಿಸ್ಬೇಕು ಅಂತ ನನ್ನ ಉದ್ದೇಶ ಅಲ್ಲಮ್ಮ. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ಯಾವ ಹೆಣ್ಣಾದ್ರೂ ಸರಿ, ಅವಳು ತನ್ನ ಗಂಡನ್ನ ಇನ್ನೊಬ್ಳು ಪಾಲ್ ಮಾಡಲ್ಲಮ್ಮ. ನಿನ್ನ ಗಂಡ ಕಳ್ಳ ಕಪಟ ಅರಿಯದ ದೇವರಂತವರು. ನಿನ್ನ ಹಠಮಾರಿತನದಿಂದ ಅವ್ರನ್ನ ಅಲಕ್ಷ್ಯ ಮಾಡಿದೆ. ನಿನ್ನತ್ತೆ ಅವ್ರನ್ನ ಕಡೆಗಾಣಿಸ್ದೆ. ನೀನು ಹೆತ್ತ ಮಗುನೇ ಅಸಡ್ಡೆಯಿಂದ ಕಂಡೆ. ಇದಕ್ಕೆಲ್ಲ ಒಂದು ಮುಕ್ತಾಯ ಹಾಕಬೇಕು ಅಂತಾನೆ ಈ ಅಗ್ನಿ ಪರೀಕ್ಷೆನ ಸವಾಲಾಗಿ ತಗೊಂಡೆ. ಈಗ ಇಲ್ಲಿ ನಡೀತಿರೋ ಮದುವೆ ನನಗೂ ಮಧುಗಲ್ಲಮ್ಮ. ಕಾಣಿಯಾಗಿರೋ ಮಗು ಸಿಕ್ಕಿದ್ರೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಇವತ್ತ ಹರಕೆ ಸಲ್ಲಿಸ್ತಾ ಇದ್ದೀನಿ. ಅಲ್ಲಿಂದು For more updates, like, comment, subscribe to our channel. Hey darlings, గంటని click చేయడం మర్చిపోకండి.